सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ಎಲ್ಲ ಅವಸ್ಥೆಗಳನ್ನ ಮೀರಿದಂಥ ಎಲ್ಲವನ್ನೂ ಅನ್ನವಾಗಿ ಸೇವಿಸುವಂಥ ಎಲ್ಲ ವರ್ಣಗಳಿಂದ ಕೂಡಿರುವಂಥ ಎಲ್ಲ 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 ಆಗಿರುವ ದೇವಿ ಅವಳನ್ನ ನಾವು ಭಾವಿಸ್ತಾ ಇದ್ದೀವಿ. ಆ ದೇವಿ ಎಲ್ಲರನ್ನ ತನ್ನ ಅನ್ನ ಮಾಡಿಕೊಂಡಿದ್ದಾಳೆ, ಎಲ್ಲರಿಗೂ ಅನ್ನವನ್ನ ಕೊಡುವವಳಾಗಿದ್ದಾಳೆ. ಅದನ್ನೇ ನಾವು ಅಹಮನ್ನಂ ಅಹಮನ್ನಾದಹ ಅನ್ನುವಲ್ಲಿ ನೋಡಿದ್ದೇವೆ. ಅನ್ನವೂ ನಾನು, ಅನ್ನವನ್ನು ತಿನ್ನುವವನು ಅಥವಾ ತಿನ್ನುವವಳು ನಾನು ಎಂಬ ರೂಪದಲ್ಲಿ. ಹಾಗಾಗಿ ದೇವಿ ಸಕಲರಿಗೆ, ಆದ್ರಿಂದ ಇವತ್ತು ನಾನು ಅಡಿಗೆ ಮಾಡಿ 100 ಜನಕ್ಕೆ ಅಡಿಗೆ ಬಡಿಸಿದ್ರೆ ನನ್ನಿಂದ 100 ಜನ ಬದುಕಿದ್ರು ಅಂತ ನಾನು ಭಾವಿಸ್ತೀನಿ ಅಲ್ವಾ. ಒಂದೇ ದಿನ ನಾನು ಅಡಿಗೆ ಮಾಡಿರೋದು, ಒಂದೇ ದಿನ ಬಡಿಸಿರೋದು, ವರ್ಷ ಪೂರ್ತಿ ನಾನೇನು ಊಟ ಹಾಕಿಲ್ಲ. ಆದ್ರೆ ನನ್ನ ಮನಸ್ಸಲ್ಲಿ ಏನಂದ್ರೆ, ನಾವು ಒಂದ್ ದಿವಸ ಅಡಿಗೆ ಮಾಡಿ ಬಡಿಸಿದ್ರು ಅವ್ರಿಗೆ ನನ್ನ ಮನಸ್ಸಲ್ಲಿ ಅವರನ್ನು ನೋಡ್ಕೊಳ್ತಿರೋದೇ ನಾನು, ಅವರನ್ನು ಕಾಪಾಡಿರೋದೇ ನಾನು, ಇಷ್ಟೂ ವರ್ಷ. ಇದು ನಮ್ಮ ಮನಸ್ಸಿನ ಭಾವನೆ. ಆದರೆ ತಾಯಿ ಎಲ್ಲರಿಗೆ ಎಲ್ಲಾ ಕಾಲದಲ್ಲಿ ಅನ್ನವನ್ನ ಕೊಡುವವಳಾಗಿದ್ದಾಳೆ, ಎಲ್ಲರನ್ನ ಪಾಲಿಸುವವಳಾಗಿದ್ದಾಳೆ ಅನ್ನುವುದನ್ನ ನಾವು ಸ್ವಾಹ ಮತ್ತು ಸ್ವಧಾ ಎಂಬ ನಾಮಗಳಲ್ಲಿ ನೋಡ್ತಾ ಇದ್ದೇವೆ. ತಾಯಿ ಸ್ವಾಹ ಸ್ವರೂಪಿಣಿಯಾಗಿ ಯಾರು ಸ್ವಂ ನನ್ನನ್ನ ಆಹ್ವೂಯತೆ ಕರೀತಾರೋ ಅವರ ಬಳಿಗೆ ಹೋಗಿ ಅವರಿಗೆ ಏನು ಬೇಕೋ ಅದನ್ನು ಕೊಟ್ಟು ಸಲಹುತ್ತೇನೆ ಅನ್ನುವುದಾಗಿ ಸ್ವಾಹ. ಹಾಗೆ ಯಾರಿಗೆ ಯಾವ ಒಂದು ಅಗತ್ಯ ಇದೆಯೋ ಮತ್ತೆ ನನ್ನ ಕರೆದ್ರೂ ಕರೀಲಿಲ್ಲ ಅಂತಿಲ್ಲ, ಸ್ವಂ ಎಲ್ಲರನ್ನೂ ನನ್ನವರನ್ನಾಗಿ ಭಾವಿಸಿಕೊಂಡು ಸಮರೂಪದಲ್ಲಿ ಯಾರಲ್ಲಿ ಭೇದ ಭಾವವನ್ನ ಎಣಿಸದೆ ಅವರ ಬಳಿಗೆ ಹೋಗಿ ಕಾಪಾಡುವವಳು ನಾನು ಇತ್ಯಾದಿಯಾಗಿ ಭಾವಿಸಿಕೊಳ್ಳುತ್ತಾ, ನಾವು ನಿನ್ನೆ ದಿವಸ ನೋಡಿದ್ವಿ ಭಾಗವತದಲ್ಲಿ, ದೇವಿ ಭಾಗವತದಲ್ಲಿ ಬರುವಂತಹ ಒಂದು ಕಥಾಭಾಗ. ದೇವತೆಗಳೆಲ್ಲರಿಗೂ ಕೂಡ ಅಂದ್ರೆ ಅಗ್ನಿ, ನಾವು ಹೇಳಿದ್ದೇವೆ ಅಗ್ನಿಯಲ್ಲಿ ಅರ್ಪಿಸಿದ್ದನ್ನ ಅಗ್ನಿ ಏನ್ ಮಾಡ್ತಾನೆ, ವಿಭಜಿಸಿ ಯಾರಿಗೆ ಕೊಡಬೇಕು ಅವರಿಗೆ ಕೊಡ್ತಾನೆ. ಆದರೆ ಇಲ್ಲಿ ಅಗ್ನಿಯಲ್ಲಿ ಅರ್ಪಿಸಿದ ಹವಿಸ್ಸು ವಿಭಜಿತವಾಗ್ತಾ ಇಲ್ಲ, ಅವರವರಿಗೆ ಮುಟ್ತಾ ಇಲ್ಲ. ಆದ್ದರಿಂದ ದೇವತೆಗಳಿಗೆಲ್ಲರಿಗೂ ಆಹಾರ ಇಲ್ಲದೆ ದೇವತೆಗಳು ಒದ್ದಾಡ್ತಾ ಇದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ದೇವಿಗೆ ಮೊರೆ ಹೊಕ್ಕಾಗ, ಪರಬ್ರಹ್ಮ ಸ್ವರೂಪಿಣಿಯಾದಂಥ ಆ ತಾಯಿಗೆ ಮೊರೆ ಹೊಕ್ಕಾಗ ಅವಳು ಏನ್ ಮಾಡಿದ್ಲು, ಬ್ರಹ್ಮ ಮತ್ತೆ ಸೃಷ್ಟಿಕರ್ತ ಬ್ರಹ್ಮನಿಗೆ ಆದೇಶವನ್ನ ಮಾಡಿದ್ಲು. ಬ್ರಹ್ಮ ತನ್ನ ಒಂದು ಮನಸ್ಸಂಕಲ್ಪದಿಂದ ಅದ್ಭುತವಾದ ಒಂದು ಸ್ತ್ರೀ ರೂಪವನ್ನ ನಿರ್ಮಾಣ ಮಾಡಿದ. ಅವಳು ಹೊರಗೆ ಬಂದ ನಂತರ ಅವಳಿಗೆ ಹೇಳಿದ, ನೋಡು ನೀನು ಅಗ್ನಿಯ ದಾಹಿಕಾ ಶಕ್ತಿಯಾಗಿರಬೇಕು, ನೀನು ಇಲ್ಲದೆ ಹೋದರೆ ಅಗ್ನಿ ಏನೂ ಮಾಡಕ್ಕಾಗಲ್ಲ, ಕೊಟ್ಟ ಹವಿಸ್ಸನ್ನ ಸ್ವೀಕರಿಸಬೇಕು, ಸ್ವೀಕರಿಸಿದ ಹವಿಸ್ಸನ್ನ ವಿಭಜಿಸಬೇಕು, ಅದನ್ನ ಅವರವರಿಗೆ ತಲುಪಿಸುವಂತೆ ಮಾಡುವಂತಾಗೋದಕ್ಕೆ ನಿನ್ನ ಅಗತ್ಯ ತುಂಬಾ ಇದೆ. ಆದ್ರಿಂದ ನಾನು ನಿನಗೆ ಸ್ವಾಹ ಎಂಬುದಾಗಿ ಹೆಸರನ್ನ ಕೊಡ್ತೇನೆ, ನೀನು ಅಗ್ನಿಯ ದಾಹಿಕಾ ಶಕ್ತಿಯಾಗಿದ್ದುಕೊಂಡು ಅವನ ಜೊತೆಯಲ್ಲಿ ನೀನಿರಬೇಕು ಅಂತ ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮ ತನ್ನ ಒಂದು ಸಂಕಲ್ಪ ಶಕ್ತಿಯಿಂದ ಸೃಷ್ಟಿ ಮಾಡಿ ಹೇಳಿದ. ಆಗ ಅವಳು ಅಯ್ಯೋ ನಾನು ಖಂಡಿತ ಅಗ್ನಿಗೆ ಜೊತೆಯಾಗಿರಲ್ಲ, ನಾನು ಕೃಷ್ಣನನ್ನ ಅಂದ್ರೆ ಪರಮಾತ್ಮನನ್ನ ಪರಬ್ರಹ್ಮನನ್ನ ಒಲಿಸ್ಕೊಳ್ಬೇಕು ಅನ್ನುವ ಭಾವದಲ್ಲಿದ್ದೇನೆ. ಆದ್ರಿಂದ ನನಗೆ ಖಂಡಿತ ಅಗ್ನಿಯ ಜೊತೆಯಲ್ಲಿ ಇರೋದು ಇಷ್ಟ ಇಲ್ಲ, ನಾನು ಹೋಗಲ್ಲ ಅಂತ ಹೇಳಿದ್ಲು. ಅಷ್ಟೇ ಅಲ್ಲದೆ ಅವಳು ಅವನ ಆಜ್ಞೆಯನ್ನ ಮೀರಿ ತಪಸ್ಸಿಗೆ ಹೋಗ್ಬಿಟ್ಲು. 1,00,000 ವರ್ಷ ಆದರೂ ತಪಸ್ಸಿಂದ ಆಚೆ ಬರ್ತಾ ಇಲ್ಲ. ಹಾಗೆ ಅವಳು ತಪಸ್ಸಿನಲ್ಲಿ ಲೀನ ಆಗಿಬಿಟ್ಟಾಗ ಇತ್ತ ಕಡೆ ದೇವಾದಿ ದೇವತೆಗಳೆಲ್ಲ ಕಂಗೆಟ್ಟು ಬಿಟ್ಟಿದ್ದಾರೆ. ಏನ್ ಮಾಡೋದು? ಆಗ ಮತ್ತೆ ಕೃಷ್ಣನೇ, ಪರಬ್ರಹ್ಮನೇ, ಪರಮಾತ್ಮನೇ ಅವಳಿಗೆ ಪ್ರತ್ಯಕ್ಷನಾಗಿ, ಆಯ್ತು ನಿನ್ನ ಇಚ್ಛೆಯನ್ನ ನಾನು ನೆರವೇರಿಸಿಕೊಡ್ತೇನೆ,
ಈಗ ಅಲ್ಲ, ಯಾವಾಗ, ಇದು ಯಾವುದೋ ಕಾಲದ ಮಾತು ನಾ ಹೇಳ್ತಿರೋದು. ಈಗ ನಡೀತಿರುವ ಶ್ವೇತವರಾಹ ಕಲ್ಪ, ಆ ಶ್ವೇತವರಾಹ ಕಲ್ಪದಲ್ಲಿ ನಾನು ನಿನ್ನ ಮಾತನ್ನ ನೆರವೇರಿಸಿಕೊಡ್ತೇನೆ. ನೀನು ರಾಜಪುತ್ರಿಯಾಗಿ ಜನಿಸ್ತೀಯೇ, ನಾನು ನಿನ್ನನ್ನ ಕೃಷ್ಣ ರೂಪದಲ್ಲಿ ಬಂದು, ಅಂದ್ರೆ ದ್ವಾಪರ ಯುಗ, ಈಗ ಹಿಂದೆ ಕಳೆದ ದ್ವಾಪರ ಯುಗಕ್ಕೆ ನೀನು ದ್ವಾಪರ ಯುಗದಲ್ಲಿ ನಾನು ಬರ್ತೇನೆ, ಆಗ ನೀನು ನನ್ನವಳಾಗುವಿಯಂತೆ. ಈಗ ನೀನು ಅಗ್ನಿಗೆ ದಾಹಿಕಾ ಶಕ್ತಿ ಆಗಲೇಬೇಕು ಎಂಬುದಾಗಿ ಅವಳನ್ನು ಕಳಿಸಿಕೊಟ್ಟ. ಆಗ ಇಂದ, ಅಂದ್ರೆ ಯಾವಾಗ ಅಗ್ನಿ ದಾಹಿಕಾ ಶಕ್ತಿಯೊಡನೆ ಸೇರಿದ, ಆಗಿನಿಂದ ದೇವತೆಗಳು ಹಸಿವಿಲ್ಲದೆ ತೃಪ್ತಿಯಾಗಿ ಆಹಾರವನ್ನು ತಿಂತಾ ಇದ್ದಾರೆ ಅಂತ ನೋಡಿದ್ವಿ. ಅದೇ ರೀತಿಯಲ್ಲಿ ಈಗ ಜನರು ಮಾಡುವ ಕೆಲಸ ನಾವು ನಿನ್ನೆ ದಿವಸ ನೋಡಿದ್ದೇವೆ. ಯಜ್ಞಮಯವಾದ ಭಾವದಿಂದ ಮಾಡಬೇಕಾದ ಕೆಲಸಗಳನ್ನು ಮಾಡದೇ ಇರೋದ್ರಿಂದ, ಶ್ರದ್ಧಾ ಭಕ್ತಿ ನಿಷ್ಠೆಗಳನ್ನು ಕಳ್ಕೊಂಡಿರುವ ಕಾರಣ ಅವರು ಕೊಡ್ತಾ ಇರುವಂಥದ್ದು ಪಿತೃಗಳಿಗೆ ಸೇರ್ತಾ ಇಲ್ಲ. ಆದ್ರಿಂದ ಈಗ ಪಿತೃಗಳು ಬಂದ್ರು, ನಮಗೆ ಆಹಾರ ಇಲ್ಲ, ನಾವು ಕಂಗೆಟ್ಟಿದ್ದೇವೆ ಅಂದ್ರೆ ನಾವಿಲ್ಲಿ ಹೇಳ್ತಿರೋದೇನು, ದೇವಿ ಎಲ್ಲರಿಗೆ ಆಹಾರವನ್ನ ಕೊಡ್ತಾಳೆ. ಅಗ್ನಿ ಹವಿಸ್ಸಿನ ಮೂಲಕ ಕೊಡುವ ಆಹಾರವನ್ನ ದೇವತೆಗಳಿಗೆ ತಲುಪಿಸ್ತಾಳೆ. ಅದನ್ನ ಹವ್ಯ ಅಂತ ಕರೀತಾರೆ. ಈಗ ನಾವು ಕೊಡುವಂಥ ಒಂದು ಶ್ರಾದ್ದಾದಿಗಳಲ್ಲಿ ಕೊಡುವ ಹವಿಸ್ಸನ್ನ ಕವ್ಯ ಎಂಬುದಾಗಿ ಕರೀತಾರೆ. ಅದು ಎಲ್ಲಾ ಇದು ಪಿತೃದೇವತೆಗಳಿಗೆ ಸಲ್ಲುತ್ತೆ. ಅದರಿಂದ ಪಿತೃದೇವತೆಗಳು ತೃಪ್ತರಾಗುತ್ತಾರೆ. ಈಗ ಇವರೆಲ್ಲರೂ ಕೂಡ ಬಂದು ಮತ್ತೆ ಗೋಳಿಟ್ಟಾಗ ಬ್ರಹ್ಮ ಮತ್ತೆ ತಾನು ತನ್ನ ಒಂದು ಮನಸ್ಸಂಕಲ್ಪದಿಂದ ಒಂದು ಸುಂದರವಾದ ಯುವತಿಯನ್ನ ನಿರ್ಮಾಣ ಮಾಡಿದ. ಅವಳಿಗೆ ಹೇಳ್ದ, ನೀನು ಅಗ್ನಿಯ ಜೊತೆಯಲ್ಲಿದ್ದುಕೊಂಡು ಜನರು ಅರ್ಪಿಸಿದ ಈ ಎಲ್ಲವನ್ನ ವಿಭಜಿಸಿ ಪಿತೃದೇವತೆಗಳಿಗೆ ಕೊಡಬೇಕು ಅಂತ. ಹಾಗೆ ಈಗ ಅಗ್ನಿಗೆ ಸ್ವಾಹ ಮತ್ತು ಸ್ವಧಾ ಎಂಬುದಾಗಿ ಇಬ್ಬರು ಪತ್ನಿಯರು ಇದ್ದಾರೆ. ಅವರಿಬ್ಬರ ಒಂದು ಆನುಕೂಲ್ಯದಿಂದ, ಅವರಿಬ್ಬರ ಒಂದು ಸಹಕಾರದಿಂದ ಪಿತೃಗಳು ಮತ್ತೆ ದೇವತೆಗಳು ಎಲ್ಲರೂ ಕೂಡ ತೃಪ್ತರಾಗಿದ್ದುಕೊಂಡಿದ್ದಾರೆ. ಅವರು ತೃಪ್ತರಾಗಿದ್ರೆ ನಾವು ತೃಪ್ತರಾಗಿರ್ತೇವೆ. ಅದನ್ನು ನಾವು ನೋಡಿದ್ದೇವೆ. ಈಗ ನಾವು ನೋಡ್ತಾ ಇದ್ದೇವೆ, ಏನು, ಪಿತೃಗಳು ತೃಪ್ತರಾಗದೇ ಇರೋದ್ರಿಂದ ನಾವೆಷ್ಟು ಬಾಧೆ ಪಡ್ತಾ ಇದ್ದೇವೆ. ಹಾಗೆ ದೇವತೆಗಳು ತೃಪ್ತರಾಗದೇ ಇರೋದ್ರಿಂದ ನಾವೆಷ್ಟು ಸಂಕಟ ಪಡ್ತಾ ಇದ್ದೇವೆ. ಪಿತೃ ಕಾರ್ಯವನ್ನ, ದೇವ ಕಾರ್ಯವನ್ನ ಉಲ್ಲಂಘನೆ ಮಾಡಿದ್ದೇವೆ. ಆದ್ದರಿಂದಲೇ ಉಪನಿಷತ್ತಿನಲ್ಲಿ ಹೇಳುವಾಗ ದೇವ ಪಿತೃಕಾರ್ಯಾಭ್ಯಾನ್ನ ಪ್ರಮದಿತವ್ಯಂ ಅಂತ ಹೇಳಿದ್ದಾರೆ. ದೇವ ಕಾರ್ಯವನ್ನ, ಪಿತೃ ಕಾರ್ಯವನ್ನ ಯಾವುದೇ ಕಾರಣಕ್ಕೂ ಉಲ್ಲಂಘಿಸಬಾರದು ಅಂತ ಹೇಳಿದ್ದಾರೆ. ಆದ್ರಿಂದ ಇವತ್ತು ನಮಗೆ ನೆಪಗಳಿದೆ, ಕಾರಣಗಳಿದೆ. ಆ ಕಾರಣ ತಾರ್ಕಿಕವಾಗಿ ನೋಡಿದಾಗ, ಯುಕ್ತಿಯುಕ್ತವಾಗಿ ನೋಡಿದಾಗ ಸರಿ ಅನ್ನುವುದಾಗೇ ಇದೆ. ಆದರೆ ಲೋಕ ಇವತ್ತು ತಲ್ಲಣಗೊಂಡಿರುವುದು ಕಾಣ್ತಾ ಇದೆ ಅಲ್ವಾ. ಲೋಕದಲ್ಲಿ ಎಂಥ ವೈಪರೀತ್ಯ ನಡೀತಾ ಇದೆ. ಇದನ್ನೂ ಮೀರಿದ ವೈಪರೀತ್ಯ ನಡೆಯೋದಕ್ಕೆ ನಾವೇ ಕಾರಣಕರ್ತರಾಗ್ತಾ ಇದ್ದೇವೆ. ಈಗ ಎಚ್ಚೆತ್ತುಕೊಂಡ್ರೂ ತೊಂದರೆ ಇಲ್ಲ, ಆದರೆ ಎಚ್ಚೆತ್ತುಕೊಳ್ಳಬೇಕು ಅನ್ನುವುದು ಪ್ರಧಾನವಾದಂತಹ ಅಂಶ. ಹಾಗಾಗಿ ಆ ಸ್ವಾಹ ಎನ್ನುವ ದೇವಿ, ಸ್ವಧಾ ಎನ್ನುವ ದೇವಿಯ ರೂಪದಲ್ಲಿ ತಾಯಿ ತಾನೇ ಎರಡಾದ್ಲು. ತಾಯಿಯ ಕಲೆ ಅದನ್ನ ನಾವು ನಿನ್ನೆ ಹೇಳ್ಕೊಂಡಿದ್ದೇವೆ. ಪ್ರಕೃತೇ ಕಲಯ, ಆ ದೇವಿ ಮಾಯಾ ದೇವಿಯಾದಂಥ ಅವಳ ಒಂದು ಕಲಾರೂಪದಿಂದ ಈ ಸ್ವಾಹ ಮತ್ತು ಸ್ವಧಾ ದೇವಿಯರು ಆದರು. ಅವಳದೇ ಅಂಶವನ್ನ ಅಗ್ನಿದೇವ ಸ್ವೀಕರಿಸಿಕೊಂಡ. ಅದರಿಂದ ಈಗ ದೇವತೆಗಳೂ ತೃಪ್ತರಾಗಿದ್ದಾರೆ, ಪಿತೃದೇವತೆಗಳು ಕೂಡ ತೃಪ್ತರಾಗಿದ್ದಾರೆ. ಈ ದೇವತೆಗಳಲ್ಲಿ ಪಿತೃದೇವತೆಗಳು ಅನ್ನುವುದನ್ನ ನಾವು ಕೆಲವು ಬಾರಿ ನೋಡ್ಕೊಂಡಿದ್ದೇವೆ. ಅವರು ಎಲ್ಲಾ ದೇವಾದಿದೇವತೆಗಳು, ವಿದ್ಯಾಧರರು, ಗಂಧರ್ವರು, ಯಕ್ಷರು, ಕಿನ್ನರರು, ಕಿಂಪುರುಷರು, ಯಾವ ಯಾವ ದೇವತೆಗಳಿದ್ದಾರೆ ಆ ಎಲ್ಲಾ ದೇವತೆಗಳಿಗೂ ಮೇಲಿನವರು. ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಬ್ರಹ್ಮ, ಸೃಷ್ಟಿಕರ್ತ ಬ್ರಹ್ಮನಿಗೂ ಕೂಡ ಒಂದು ಹೆಜ್ಜೆ ಮೇಲಿರುವವರು ಪಿತೃದೇವತೆಗಳು ಎಂಬುದಾಗಿ ನಮ್ಮಲ್ಲಿ ಇದೆ ಶಾಸ್ತ್ರೀಯವಾಗಿ. ಆದ್ರಿಂದ ಬ್ರಹ್ಮ, ವಿಷ್ಣು ಮತ್ತೆ ಶಿವ, ಯಾರು ಸೃಷ್ಟಿಕರ್ತ ಬ್ರಹ್ಮ, ಸ್ಥಿತಿಕರ್ತ ವಿಷ್ಣು, ಲಯಕರ್ತ ರುದ್ರ ಅಥವಾ ಶಿವ, ಇವರು ಮಾಡಲಾಗದ ಕೆಲಸವನ್ನ ಪಿತೃದೇವತೆಗಳು ಮಾಡ್ತಾರೆ. ಅವರಿಗೂ ಕೂಡ ಸಹಾಯಕರ್ತರಾಗಿ ಪಿತೃದೇವತೆಗಳಿದ್ದಾರೆ ಎಂಬುದು ನಮ್ಮ ಶಾಸ್ತ್ರೀಯ ಪರಿಭಾಷೆ.
ಋಷಿಮುನಿಗಳ ಹೃದಯಾಂತರಂಗದ ಅನುಭವ. ಆದ್ದರಿಂದ ಮೋಕ್ಷವನ್ನ ಕರುಣಿಸುವಲ್ಲಿಯವರೆಗೆ, ಮೋಕ್ಷಕ್ಕೆ ಬುದ್ಧಿಯನ್ನ ಕೊಡುವಲ್ಲಿಯವರೆಗೆ ಪಿತೃದೇವತೆಗಳ ಒಂದು ಕರುಣೆ ನಮಗಿದೆ. ಆದ್ರಿಂದ ಈ ಪಿತೃದೇವತೆಗಳು ಯಾರು ಅಂದ್ರೆ ಅನೇಕ ವಿಧವಾಗಿದ್ದಾರೆ. ಅದನ್ನ ನಾವು ಹೇಳ್ಕೊಂಡಿದ್ದೇವೆ ಒಂದು ಸಂದರ್ಭದಲ್ಲಿ. ಅದರಲ್ಲಿ ಪ್ರಧಾನವಾಗಿ 7 ವಿಭಾಗಗಳನ್ನ ಅಂದ್ರೆ 7 ಗುಂಪುಗಳಾಗಿ ಪಿತೃದೇವತೆಗಳನ್ನ ಮಾಡ್ತಾರೆ. ಅದರಲ್ಲಿ ಮೊದಲನೆಯವರು ಕವ್ಯವಾಹ ಅಂತ ಕರೀತಾರೆ, 2ನೆಯದು ಸೋಮ, 3ನೆಯದು ಯಮ, 4ನೆಯದು ಅರ್ಯಮ, 5ನೆಯದು ಅಗ್ನಿಶ್ವಾತ್ತ, ಆಮೇಲೆ ಸೋಮಪ, ಆಜ್ಯಪ, ಬರ್ಹಿಷದ. ಹೀಗೆ ಒಟ್ಟು 7 ಗುಂಪಿನ ದೇವತೆಗಳಿದ್ದಾರೆ. ಈ ಸೋಮಪ, ಬರ್ಹಿಷದ, ಆಜ್ಯಪ, ಅಗ್ನಿಶ್ವಾತ್ತ ಈ ಎಲ್ಲ ದೇವತೆಗಳ ಗುಂಪಿನ ಒಳಗೆ ನಮ್ಮ ಈ ಒಂದು ಭೌತಿಕವಾದ ಶರೀರವನ್ನ ತ್ಯಾಗ ಮಾಡಿದ ನಂತರ ನಾವು ಹೋಗಿ ಸೇರುವಂತ ಒಂದು ನೆಲೆ ಏನಿದೆ, ಆ ನೆಲೆಯಲ್ಲೂ ಊಟ ಬೇಕಲ್ಲ, ಅದನ್ನ ಕೊಡುವ ಅಮ್ಮ ಯಾರೋ ಅವಳೇ ಸ್ವಧಾ. ಈಗ ಅರ್ಥ ಆಗ್ತಾ ಇದೆ ಅಲ್ವಾ? ಆದ್ರಿಂದ ಸ್ವಧಾದೇವಿ ಆ ನೆಲೆಯಲ್ಲಿರುವ, ಯಾವ ನೆಲೆಯಲ್ಲಿ ಕವ್ಯವಾಹ ಆಗಿ, ಸೋಮನಾಗಿ, ಯಮನಾಗಿ, ಅಗ್ನಿಶ್ವಾತ್ತರಾಗಿ, ಬರ್ಹಿಷದರಾಗಿ, ಸೋಮಪರಾಗಿ, ಆಜ್ಯಪರಾಗಿ ಯಾರಿದ್ದಾರೆ ಆ ದೇವತೆಗಳಿಗೆ ಆಹಾರ ರೂಪದಲ್ಲಿರುವಂಥವಳು ಅಮ್ಮ, ಸ್ವಧಾರೂಪಿಣಿ ಅವಳು. ಈಗ ಅವರಿಗೂ ಕೂಡ ಮನೆ ಮನೆಗಳಲ್ಲಿ ಪದ್ಧತಿ ಇದೆ, ಅಗ್ನಿಯ ಮೂಲಕನೇ ಪಿತೃಗಳಿಗೂ ಕೂಡ ಕೊಡೋದು. ಕೆಲವು ಮನೆಗಳಲ್ಲಿ ಅಗ್ನಿಯನ್ನ ಪ್ರಜ್ವಲಿಸೋದಿಲ್ಲ, ಬ್ರಾಹ್ಮಣನ ಹಸ್ತವನ್ನೇ ಅಗ್ನಿ ವೇದಿಕೆ ಅಂತ ಭಾವಿಸ್ತಾರೆ. ಇದಕ್ಕೆ ಒಂದು ಸಾಕ್ಷಿ ಕೂಡ ಇದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಒಂದು ತೀವ್ರವಾದಂಥ ಎಂಥದೋ ಯಾವುದೋ ದೋಷ, ರಾಹು ಕುಜ ದೇಶ, ಇದು ಯಾವುದೋ ಯೋಗದ ಎಂಥ ತೀವ್ರವಾದ ಒಂದು ದೋಷ ಬರುತ್ತೆ. ಆಗ ಅದನ್ನ ಪರಿಹಾರ ಮಾಡಿಕೊಳ್ಳೋದಕ್ಕೆ ಬೇಕಾದ ಹೋಮ ಹವನಗಳನ್ನೆಲ್ಲ ಮಾಡಿದ ಮೇಲೆ ಒಂದು ತಿಲದಾನ ಮಾಡಬೇಕು ಅಂತ ಇದೆ. ತಿಲ ಮತ್ತೆ ಕೂಷ್ಮಾಂಡ ದಾನ ಮಾಡಬೇಕು ಅಂತ. ಅದನ್ನ ಸ್ವೀಕರಿಸಕ್ಕೆ ಯಾರೂ ತಯಾರಿಲ್ಲ. ಯಾಕೆ ಅಂದ್ರೆ ಅದನ್ನ ಸ್ವೀಕರಿಸಿದ್ರೆ ಮಹಾರಾಜರ ಆದೋಷ ನಮಗೆ ಬರುತ್ತೆ, ಅದನ್ನ ಜೀರ್ಣಿಸ್ಕೊಳ್ಳೋ ಚೈತನ್ಯ ನಮಗಿರ್ಬೇಕು, ಆಗ ನಾವು ಸ್ವೀಕರಿಸ್ಕೊಳ್ಳಕ್ಕಾಗತ್ತೆ, ಆ ದಾನವನ್ನು ಸ್ವೀಕರಿಸಕ್ಕಾಗತ್ತೆ. ಹಾಗಾಗಿ ಯಾರೂ ಸ್ವೀಕರಿಸೋರು ಸಿಕ್ಕದೇ ಇದ್ದಾಗ ಟಿ ನರಸೀಪುರದ ಕಡೆಯಲ್ಲಿ ಎಲ್ಲೋ ಒಂದು ಗ್ರಾಮದ ಒಳಗೆ, ಆ ಗ್ರಾಮದ ಹೆಸರು ನನಗೆ ಮರ್ತಿದೆ, ಒಬ್ಬರು ನಾನು ಸ್ವೀಕರಿಸ್ತೇನೆ ಅಂತ ಹೇಳಿದ್ರಂತೆ. ಆಗ ಮಹಾರಾಜನಿಗೆ ಸಮಾಧಾನ ಆಯಿತು. ಅವರನ್ನ ಕರ್ಕೊಂಡು ಬಂದ್ರು ಆಸ್ಥಾನಕ್ಕೆ. ಕರ್ಕೊಂಡು ಬಂದು ಮಹಾರಾಜ ಅಂದ್ರೆ ದಾನ ಅಂದ್ರೆ ಸುಮ್ಮನೆ ಮಾಡ್ಬಿಡಲ್ವಲ್ಲ, ಒಂದು ಪ್ರಕ್ರಿಯೆ ಇದೆಯಲ್ಲ. ಎಲ್ಲ ಪ್ರಕ್ರಿಯೆ ಆದಮೇಲೆ ಅಂದ್ರೆ ಬಂದಂತಹ ಬ್ರಾಹ್ಮಣನನ್ನ ಮೊದಲು ಒಂದು ಸ್ಥಾನದಲ್ಲಿ ಕೂಡಿಸಿ ಗೌರವಿಸಿ ಅವನನ್ನ ಸತ್ಕರಿಸಿ ಎಲ್ಲ ಮಾಡಬೇಕು. ಹಾಗೆ ಸತ್ಕರಿಸಿದ ಮೇಲೆ ಅವನಿಗೆ ಮಂತ್ರಾಕ್ಷತೆ ಇತ್ಯಾದಿಗಳನ್ನು ಕೊಟ್ಟು ಆವಾಹನೆ ಎಲ್ಲ ಮಾಡಾದ್ಮೇಲೆ ದಾನ ಕೊಡುವಾಗ ದಾನದ ಇದನ್ನ ಇಟ್ಕೊಂಡು ಅವರು ನೀರು ಬಿಟ್ಟಾಗ ಇವ್ರೇನ್ ಮಾಡಿದ್ರು, ಎಡಗೈಯನ್ನ ಚಾಚಿದ್ರು. ಎಡಗೈ ಚಾಚಿದಾಗ ರಾಜನಿಗೆ ಕೋಪ ಬಂತು. ಯಾತಕ್ಕೆ ನೀವು ಎಡಗೈಯನ್ನ ಚಾಚ್ತಾ ಇದ್ದೀರಿ ಅಂತ ಕೇಳಿದ್ರು. ಬಲಗೈನಲ್ಲಿ ಅಗ್ನಿ ಇದೆಯಪ್ಪ, ನಾನು ಏನು ತಗೊಂಡ್ರು ಅದು ಸುಟ್ಟು ಭಸ್ಮ ಆಗಿ ಹೋಗ್ಬಿಡುತ್ತೆ, ಆದ್ರಿಂದ ನಾನು ಬಲಗೈಯಲ್ಲಿ ತಗೊಳ್ಳೋದಿಲ್ಲ, ನಿನಗೆ ಕ್ಷೇಮ ಆಗ್ಬೇಕು ಅನ್ನೋಕ್ಕೋಸ್ಕರನೇ ಎಡಗೈಯನ್ನ ಚಾಚಿದ್ದೀನಿ ಅಂತ ಹೇಳಿದ್ರು. ಮಹಾರಾಜರಿಗೆ ಅದು ಇಷ್ಟ ಆಗ್ಲಿಲ್ಲ. ಅದಕ್ಕೆ ಪರೀಕ್ಷೆ ನಡೀಲಿ ಅಂತ ತಂದು ಕರ್ಪೂರ ಹಾಕಿದ್ರು. ಭಗ್ಗಂತ ಉರಿದೋಯ್ತು. ಕೈಯೊಳಗೆ ಕರ್ಪೂರ ಹಾಕಿದ್ರೆ ಭಗ್ಗಂತ ಕ್ಷಣ ಮಾತ್ರದಲ್ಲಿ ಉರಿದೋಯ್ತು. ಅಂದ್ರೆ ಬ್ರಾಹ್ಮಣನ ಹಸ್ತ ಎಂಬುದು ಯಜ್ಞವೇದಿಕೆ ಅನ್ನೋದಕ್ಕೆ ಹೇಳ್ತಾ ಇದ್ದೇನೆ. ಇವತ್ತು ಮನೆ ಮನೆಗಳಲ್ಲಿ ಆ ಪದ್ಧತಿ ಇದೆ. ಸಾಮವೇದಿಗಳು ಯಜ್ಞ ಅಂದ್ರೆ ಶ್ರಾದ್ದ ಮಾಡುವಾಗ ಬ್ರಾಹ್ಮಣನ ಹಸ್ತವನ್ನೇ ಅಗ್ನಿಯಾಗಿ ಭಾವಿಸಿ ಅಲ್ಲೇ ಸುಡು ಸುಡು ಅನ್ನ ಹಾಕ್ತಾರೆ. ಆದ್ರೆ ಇವತ್ತು ಸುಡು ಅನ್ನ ಅಲ್ಲದೆ ಇದ್ರು ಹಾಕ್ತಾರೆ ಹವಿಸ್ಸಾಗಿ. ಒಟ್ಟು ನಾ ಹೇಳ್ತಿರೋದು ಅಗ್ನಿ ಮೂಲಕವಾಗಿ ಶ್ರಾದ್ದ ಕಾರ್ಯ ನಡೆಯುತ್ತೆ ಅಂತ. ಯಜುರ್ವೇದಿಗಳು ಅಗ್ನಿಯನ್ನೇ ಪ್ರಜ್ವಲಿಸ್ತಾರೆ, ಋಗ್ವೇದಿಗಳು ಬೇರೆ ಕ್ರಮದಲ್ಲಿ ಅಗ್ನಿ ಆವಾಹನೆ ಮಾಡಿ ಒಟ್ಟು ಅಗ್ನಿ ಮೂಲಕ ಶ್ರಾದ್ದ ಕರ್ಮವನ್ನ ಮಾಡುವುದು ಪದ್ಧತಿ. ಯಾಕಿಷ್ಟು ಮಾತು? ಅಗ್ನಿಗೆ ಸ್ವಾಹ ಮತ್ತು ಸ್ವಧಾ ಎಂಬ ಇಬ್ಬರು ಪತ್ನಿಯರು.
ಸ್ವಾಹ ಎನ್ನುವವಳು ದಕ್ಷಿಣ ಭಾಗದಲ್ಲಿದ್ರೆ ಸ್ವಧಾ ಎಂಬುವವಳು ಎಡಭಾಗದಲ್ಲಿದ್ದಾಳೆ. ಸ್ವಾಹ ಎಂಬುವವಳು ದೇವತಾ ಪ್ರೀತಿಕರಳಾಗಿದ್ರೆ ಸ್ವಧಾ ಎಂಬುವವಳು ಪಿತೃಗಳಿಗೆ ಪ್ರೀತಿಕರಳಾಗಿದ್ದಾಳೆ. ಸ್ವಾಹ ಎಂಬುವವಳು ನಮ್ಮನ್ನ ಊರ್ಧ್ವಮುಖ ಲೋಕಗಳಿಗೆ ಒಯ್ಯುವವಳಾಗಿದ್ರೆ ಸ್ವಧಾ ಎಂಬುವವಳು ಪಿತೃಲೋಕಗಳಿಗೆ ನಮ್ಮನ್ನ ಒಯ್ಯುವವಳಾಗಿದ್ದಾಳೆ. ಸ್ವಾಹ ಎನ್ನುವವಳು ಸೌರಯಾನ ಅಂದ್ರೆ ಯಾವುದನ್ನ ನಾವು ಉತ್ತರಾಯಣ ಅಂತ ಕರೀತೇವೆ, ಆ ಉತ್ತರಾಯಣದ ಅಧಿದೇವತೆಯಾಗಿ ನಮ್ಮನ್ನ ಊರ್ಧ್ವ ಮೂಲ ರೂಪದಲ್ಲಿ ಕರೆದೊಯ್ತಾಳೋ ಇವಳು ದಕ್ಷಿಣಾಯನದ ಅಧಿದೇವತೆಯಾಗಿ ನಮ್ಮನ್ನ ಯಾವುದೋ ಮೇಲಿನ ಲೋಕಗಳಿಗೆ ಒಯ್ತಾಳೆ. ಸಾಧಾರಣ ಏನಲ್ಲ, ನಮ್ಮ ಪುಣ್ಯಾಪುಣ್ಯಗಳ ಬಲದಂತೆ ಫಲದಂತೆ ಉತ್ತಮವಾದ ಮೇಲಿನ ಲೋಕ ಸೇರಿಸಿದ್ರು ಅಲ್ಲಿಂದ ಮತ್ತೆ ಹಿಂತಿರುಗಿ ಕರ್ಕೊಂಡ್ಬರ್ತಾಳೆ. ಆದ್ರಿಂದ ಈ ಸ್ವಾಹ ಮತ್ತು ಸ್ವಧಾ ಎಂಬ ಎರಡು ನಮಗೆ 8ನೇ ಅಧ್ಯಾಯದ ಮಹಿಮೆ ನಾವು ಪಾರಾಯಣ ಮಾಡ್ತೇವೆ. 8ನೇ ಅಧ್ಯಾಯದಲ್ಲಿ ಇವೆಲ್ಲ ಇದೆ ಗೀತೆಯಲ್ಲಿ, ಇದು ಆ ಮಹಿಮೆ. ಅದರಿಂದ ಉತ್ತರಾಯಣವಾಗಿರಲಿ ಪಿತೃಯಾನ ಮತ್ತೆ ದಕ್ಷಿಣಾಯನವಾಗಿರಲಿ, ಪಿತೃಯಾನ ಅಥವಾ ದೇವಯಾನ ಆಗಿರಲಿ, ಹಾಗೆ ಚಂದ್ರಯಾನ ಅಥವಾ ಸೌರಯಾನ ಆಗಿರಲಿ, ಆ ಎಲ್ಲ ರೂಪದಲ್ಲಿರುವವರು ಈ ಸ್ವಾಹ ಮತ್ತು ಸ್ವಧಾ. ಇವರು ಅಗ್ನಿಗೆ ಸದಾ ಕಾಲದಲ್ಲಿ ಜೊತೆಯಾಗಿ ಇರುವಂಥವರು. ಆದ್ರಿಂದಲೇ ಸ್ವಾಹ ಸ್ವಧಾ ಎನ್ನುವ ಆ ಇಬ್ಬರನ್ನ ನಾವು ಅಗ್ನಿಯ ಪತ್ನಿಯರಾಗಿ ಭಾವಿಸಿಕೊಂಡು ನಿನ್ನೆ ದಿವಸ ಸ್ವಲ್ಪ ಭಾಗ ಹೇಳಿದ್ವಿ. ಅವರಿಗೆ 3 ಜನ ಮಕ್ಕಳು, ಗಾರ್ಹಪತ್ಯ, ಆಹವನೀಯ, ದಕ್ಷಿಣ ಅಂತ, ಅವರೇ ಅಕಾರ ಉಕಾರ ಮಕಾರ ಅಂತ, ಅವರನ್ನ ಸೇರಿಸಿದರೆ ಓಂಕಾರ ಅಂತ. ಆ ಓಂಕಾರವನ್ನ ಸೇರಿಸಿದಾಗ ಯಾವುದು ಬರೀ ನಾಮ ಆಗಿದೆಯೋ, ಈಗ ಶಿವ ಅಂದ್ರೆ ಅದು ನಾಮ, ಅದನ್ನ ನಮಃ ಅಂತ ಸೇರಿಸ್ಬಿಟ್ರೆ ಅದು ಮಂತ್ರ ಆಗುತ್ತೆ. ಆದ್ರಿಂದ ನಮಃ ಅನ್ನುವುದರ ಶಕ್ತಿ ಏನು ಅನ್ನೋದು ನಿನ್ನೆ ಹೇಳ್ಕೊಂಡಿದ್ದೇವೆ. ಆದ್ರಿಂದ ನಮಃ ಎನ್ನುವುದನ್ನು ಸೇರಿಸಿದಾಗ ಮಂತ್ರ ಆಯಿತು. ಮಂತ್ರವನ್ನ ಜಪಿಸುವಾಗ ಕ್ರಮ ಒಂದಿದೆ, ನಾಮವನ್ನ ಜಪಿಸುವಾಗ ಕ್ರಮ ಒಂದಿದೆ. ನಾವು ಹೇಳ್ಕೊಂಡಿದ್ದೇವೆ ನಾಮ ಜಪಕ್ಕೆ ನಿಯಮ ಇಲ್ಲ. ಅಂದ್ರೆ ನಾ ಸ್ನಾನ ಮಾಡಿಲ್ಲ, ನಾನು ಅಲ್ಲಿ ಕೂತಿದ್ದೀನಿ, ನಾ ಇಲ್ಲಿ ಕೂತಿದ್ದೀನಿ, ಏನೂ ಇಲ್ಲ ಎಂಬುದಾಗಿ. ಆದ್ರಿಂದ ನಿರಂತರವಾಗಿ ನಾಮ ಜಪವನ್ನ ಯಾವಾಗ ಬೇಕಾದ್ರೂ, ಎಲ್ಲಿ ಬೇಕಾದ್ರೂ, ಹೇಗೆ ಬೇಕಾದ್ರೂ ಮಾಡ್ತಾ ಇರಬಹುದು, ಮಾಡ್ತಾ ಇರಬೇಕು. ಮರೀದೆ ತಪ್ಪದೆ ದಿನದಲ್ಲಿ 1 ಬಾರಿಯಾದರೂ ಆ ನಾಮ ಜಪದ ಕಡೆಗೆ ಮನಸ್ಸನ್ನ ಹರಿಸಿಕೊಳ್ಳಬೇಕು. ಅದರಿಂದ ಸ್ವಾಹಾಂತು ದಕ್ಷಿಣೇ ಪಾರ್ಶ್ವೇ ದೇವೀಂ ವಾಮೇ ಸ್ವಧಾಂ ತಥಾ ಎಂಬುದಾಗಿ ಹೇಳಿಕೊಂಡು ಆ ಈ ನಾಮದಲ್ಲಿ ಇರುವಂಥ ಸ್ವಾಹ, ಸ್ವಧಾ, ವಷಟ್ಕಾರ ಮತ್ತು ನಮಃ, ಓಂ ಈ 5ಕ್ಕೂ ಒಂದೇ ಸಾಮಾನ್ಯವಾದಂಥ ಒಂದು ಅರ್ಥ ಏನಂದ್ರೆ ದೇವತೆಯನ್ನ ಆಹ್ವಾನಿಸು. ಅದನ್ನೇ ನಾವೇನು ಹೇಳ್ತೇವೆ, ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ. ಯಾತಕ್ಕೆ ಘಂಟಾನಾದ ಮಾಡ್ತಾ ಇದ್ದೇವೆ? ಘಂಟಾನಾದದಲ್ಲಿ ಏನಿದೆ? ಓಂಕಾರ ಇದೆ. ಅದೇನನ್ನ ಹೇಳ್ತಾ ಇದೆ? ದೇವತೆಗಳನ್ನ ಆಹ್ವಾನ ಮಾಡ್ತಾ ಇದೆ. ಸ್ವಾಹ ಏನು ಹೇಳ್ತಾ ಇದೆ? ದೇವತೆಗಳನ್ನ ಆಹ್ವಾನ ಮಾಡ್ತಾ ಇದೆ. ಸ್ವಧಾ ಏನು ಹೇಳ್ತಾ ಇದೆ? ದೇವತೆಗಳನ್ನ ಆಹ್ವಾನ ಮಾಡ್ತಾ ಇದೆ. ಅದನ್ನೇ ನಾವು ಈ ದುರ್ಗಾ ಸಪ್ತಶತಿಯಲ್ಲಿ ಇಂದ್ರಾದಿ ಸ್ತುತಿಯಲ್ಲಿ ನೋಡಿದ್ದೇವೆ. ಏನಂತ? ಯಸ್ಯಾ ಸಮಸ್ತಾ ಸುರತಾ ಸಮುದೀರಣೇನ ತೃಪ್ತಿಂ ಪ್ರಯಾತಿ ಸಕಲೇಶು ಮಖೇಶು ದೇವಿ. ಅಮ್ಮ, ಎಲ್ಲ ಯಾಗಗಳಲ್ಲಿ, ಸಕಲೇಶು ಮಖೇಶು, ಎಲ್ಲ ಯಾಗಗಳಲ್ಲಿ ನಿನ್ನ ನಾಮವೊಂದನ್ನ ಹೇಳ್ಬಿಟ್ರೆ, ಯಸ್ಯಾಹ ಸುರತಾಹ ಸಮುದೀರಣೇನ, ನಿನ್ನ ಲೀಲೆಗಳನ್ನ, ನಿನ್ನ ಇದನ್ನ ಕೊಂಡಾಡಿಬಿಟ್ಟರೆ ಏನಾಗುತ್ತೆ? ಯಾಗ ಪರಿಪೂರ್ಣವಾಗತ್ತೆ. ಯಾಗದಲ್ಲಿ ಸಿಕ್ಕಬೇಕಾದ ಫಲವು ದೊರಕಿ ಬಿಡುತ್ತೆ. ಆದ್ರಿಂದ ಸ್ವಾಹಾಸಿ ವೈ ಪಿತೃ. ಆದ್ರಿಂದ ನೀನು ಸ್ವಾಹ. ಯಾವುದರಿಂದ ನೀನು ಸ್ವಾಹ? ಯಾಗಗಳಲ್ಲಿ ನಾವು ಮಾಡುವಂಥ ಕೆಲಸವು ನಿನ್ನ ನಾಮ ಸ್ಮರಣೆಯಿಂದ ಮಂಗಳವಾಗುವುದರಿಂದ, ಯಜ್ಞದ ಫಲ ದೊರಕುವುದರಿಂದ. ಆದ್ರಿಂದಲೇ ಯಸ್ಯಾ ಸಮಸ್ತ ಸುರತಾ ಸಮುದೀರಣೇನ ಅದನ್ನ ಹೇಳಿದ್ದೇವೆ. ಆದ್ರಿಂದ ಸ್ವಾಹಾಸಿ ವೈ ಪಿತೃಗಳ. ಆದ್ರಿಂದ ನೀನು ಸ್ವಾಹ, ನಿನ್ನ ಹೆಸರನ್ನ ಹೇಳುವುದರಿಂದ ಯಜ್ಞ ಏನಾಗುತ್ತೆ? ಪರಮ ಮಂಗಳವಾಗುತ್ತೆ. ಯಜ್ಞವು ಪರಿಪೂರ್ಣ ಫಲದಾಯಕವಾಗುತ್ತೆ. ಯಜ್ಞ ಫಲ ದೊರಕಬೇಕಾದರೆ
ಸ್ವಾಹ ಎಂಬುದು ಇರಬೇಕು. ಹಾಗೆ ಸ್ವಾಹಾಸಿ ವೈ ಪಿತೃಗಣಸ್ಯ, ಅದೇ ಪಿತೃಗಣಕ್ಕೆ ನೀನು ತೃಪ್ತಿ ಹೇತು, ತೃಪ್ತಿ ಕೊಡುವುದಕ್ಕೆ ಏನು? ಉಚ್ಚಾರ್ಯಸೆ ಅತಯೇವತ್ವಂ ಸ್ವಧಾ, ಆದ್ದರಿಂದ ನಿನ್ನನ್ನು ಸ್ವಧಾ ಎಂಬುದಾಗಿ ಕರೀತಾರೆ. ಇದು ನಾವು ಈ ದೇವಿ ಸ್ತುತಿಯಲ್ಲಿ, ಇಂದ್ರಾದಿ ಸ್ತುತಿಯಲ್ಲಿ ನೋಡಿದ್ದೇವೆ. ಯಸ್ಯಾ ಸಮಸ್ತ ಸುರತ ಸಮುದೀರಣೇನ ತೃಪ್ತಿಂ ಪ್ರಯಾತಿ ಸಕಲೇಶು ಮಖೇಶು ದೇವಿ ಸ್ವಾಹಾಸಿ ವೈ ಪಿತೃಗಣಸ್ಯ ಚ ತೃಪ್ತಿ ಹೇತು ಉಚ್ಚಾರ್ಯಸೇ ತ್ವಂ ಅತಯೇವ ಜನೈಹಿ ಸ್ವಧಾಚ. ಆದ್ರಿಂದ ಅಮ್ಮ ನಿನ್ನನ್ನೇ ಸ್ವಾಹ ಅಂದ್ರು ಏನು? ನೀನೆ. ಸ್ವಧಾ ಅಂದ್ರೆ ಏನು? ನೀನೆ. ಅದನ್ನೇ ಈಗ ನಾವು ಘಂಟಾನಾದದಿಂದನೂ ಈಗ ನೋಡಿ ಎಷ್ಟು ಅರ್ಥಪೂರ್ಣವಾಗಿದೆ, ಮತ್ತೆ ಎಲ್ಲ ಸುತ್ತುಕೊಂಡ್ಕೊಂಡಿದೆ. ನಾವು ಬರೀ ಒಂದು ಘಂಟಾನಾದ ಮಾಡಿದರೆ ಸಾಕು, ದೇವತೆಗಳು ಅಲ್ಲಿ ಬಂದು ಕೂತ್ಕೊಳ್ತಾರೆ. ಆದರೆ ನಮ್ಗೆ ಆ ವಿಶ್ವಾಸ ಇದೆಯಾ? ಯೋಚನೆ ಮಾಡಿ. ಆ ವಿಶ್ವಾಸ ಇಲ್ಲದೆ ಇರೋದೇ ನಮಗೆ ದೊಡ್ಡ ಕೊರತೆ ಆಗಿರೋದು. ನಾನು ಘಂಟಾನಾದ ಯಂತ್ರವಾಗಿ ಮಾಡಿದ್ದೇನೆ, ಪೂಜೆ ಆರಂಭ ಅಂತ ಘಂಟಾನಾದ ಮಾಡ್ತೇನೆ. ಒಂದು ಸಲ ಘಂಟಾನಾದ ಮಾಡಿದಾಗ ನಾನು ಘಂಟಾನಾದ ಮಾಡಿದ್ದೇನೆ, ದೇವತೆಗಳು ಬಂದು ಕೂತಿದ್ದಾರೆ ಅನ್ನುವ ಒಂದು ಭಾವನೆ ನಮ್ಮೊಳಗೆ ಬಂದ್ರೆ ನಮಗದು ಫೀಲ್ ಆಗತ್ತೆ. ನಾವು ಹೇಳಿದ್ವಲ್ಲ, ಆಳ್ವಾರುಗಳ ಚರಿತೆಯನ್ನ ಹೇಳುವಾಗ ಅವರನ್ನ ಹೀಗೆ ತಳ್ಳಿ ಯಾರು ನಮ್ಮನ್ನ ತಳ್ಳುತ್ತಿರೋರು ಅಂತಂದ್ರೆ ಯಾರು ಇಲ್ಲ. ಅಂದ್ರೆ ಆ ಭಾವನೆ ಅಲ್ಲಿ ಆಗ ದೇವರ ಒಂದು ಭಾವವನ್ನು ಅವರು ಅನುಭವಿಸ್ತಾರೆ. ಆ ರೀತಿ ನಾವು ಅನುಭವಿಸಿದರೆ ನಮಗೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಅನುಭವದ ನೆಲೆಗೆ ಇದನ್ನ ತಂದುಕೊಳ್ಳೋ ಪ್ರಯತ್ನವನ್ನ ನಾವು ಮಾಡಬೇಕು. ಆದ್ದರಿಂದಲೇ ಲಕ್ಷ್ಮೀ ಅಷ್ಟೋತ್ತರದಲ್ಲಿ ಕೂಡ ವಾಚಂ ಪದ್ಮಾಲಯಾಂ ಪದ್ಮಾಂ ಶುಚಿಂ ಸ್ವಾಹಾಂ ಸ್ವಧಾಂ ಸುಧಾಂ ಇದೆ ತಾನೆ. ಎಲ್ಲ ಅಂದ್ರೆ ದೇವಿ ಸ್ವರೂಪ ಸ್ವಾಹ ಮತ್ತು ಸ್ವಧಾ, ದೇವಿನೇ ಈ ಒಂದು ಅವತಾರವಾಗಿ ತಾನು ಬಂದಿದ್ದಾಳೆ ಅನ್ನುವುದನ್ನ ಪರಿಗಣನೆ ಮಾಡಿಕೊಳ್ತಾ ದೇವತೆಗೆ ಆಹ್ವಾನವನ್ನ ಕೊಡುವುದಕ್ಕೆ ಇರುವುದು ಸ್ವಾಹ ಮತ್ತು ಸ್ವಧಾ. ಆದ್ರಿಂದ ನಾಮವು ಮಂತ್ರವಾಗಬೇಕಾದ್ರೆ ಇದರಲ್ಲಿ ಓಂಕಾರವನ್ನು ನಮಃ ಎಂಬುದನ್ನು ಸೇರಿಸಿಕೊಂಡಾಗ ಅದು ಮಂತ್ರವಾಗುತ್ತೆ. ಆ ಮಂತ್ರಮಯವಾದದ್ದು ಶಕ್ತಿಪೂರ್ಣವಾಗುತ್ತೆ. ಶಕ್ತಿಪೂರ್ಣವಾದದ್ದು ಉತ್ತಮವಾದ ಫಲವನ್ನ ನಮಗೆ ಕರುಣಿಸಿ ಕೊಡುತ್ತೆ. ಇದನ್ನ ಪರಿಭಾವಿಸಿಕೊಳ್ತಾ ಈಗ ಸ್ವಾಹ ಎನ್ನುವುದರ ಅರ್ಥವನ್ನ ಹೇಗೆ ನೋಡಿಕೊಂಡಿದ್ವಿ? ಸ್ವಂ ಆಹ. ಹಾಗೆ ಈಗ ಸ್ವಧಾ ಅಂದ್ರೆ ಏನು ಅಂದ್ರೆ ಸ್ವಂ ತನ್ನವರನ್ನು, ದೇವಿ ತನ್ನವರನ್ನು ಧಾ ಅಂದ್ರೆ ಪಾಲಿಸ್ತಾಳೆ, ಪೋಷಿಸ್ತಾಳೆ, ರಕ್ಷಿಸ್ತಾಳೆ, ಧರಿಸಿಕೊಳ್ಳುತ್ತಾಳೆ. ಬಿದ್ದೋಗ್ತಾ ಇದ್ದೀನಿ ಅಮ್ಮ, ನಾನು ಬಿದ್ದೋದೆ ಅನ್ನುವಾಗ, ಈಗ ಮಗು ಬಿದ್ದೋಗ್ತಾ ಇದೆ ಅಂತ ತಾನು ಕೂಗ್ಕೊಳ್ಳಲ್ಲ. ಆದ್ರೆ ತಾಯಿ ಕಟ್ಟೆಚ್ಚರಳಾಗಿರ್ತಾಳೆ ಅಲ್ವೇ? ಪುಟ್ಟು ಕಂದನನ್ನ ಎಲ್ಲಿ ಮಗು ಬಿದ್ದೋಗುತ್ತೋ, ಅಯ್ಯೋ ಮಂಚದ ಮೇಲೆ ಮಲಗಿಸ್ ಬಂದಿದ್ದೀನಿ, ಒಂಚೂರು ಮಗು ಕಡೆ ನಿಗಾ ಇಡಿ, ಹೊರಗಡೆ ಹೋಗ್ ಅಲ್ವೇ, ತೊಟ್ಲಲ್ಲಿ ಮಲಗಿಸಿದ್ದೀನಿ ಮಗು ಕಡೆನಿ. ಯಾಕೆ ಅಂದ್ರೆ ಆ ಒಂದು ಹೃದಯದ, ಅಕಸ್ಮಾತ್ ಯಾರು ಇಲ್ಲ ಅನ್ನಿ, ಅವಳು ಏನೇ ಮಾಡ್ತಾ ಇದ್ರು, ಯಾವುದೇ ಆತುರದ ಕೆಲಸ ಇದ್ರು, ಅವಳ ಗಮನ, ಹೃದಯ, ಮನಸ್ಸು, ಬುದ್ಧಿ, ಇಂದ್ರಿಯ ಎಲ್ಲಿ ಮಿಡಿತಿದೆ? ತೊಟ್ಲಲ್ಲಿ ಮಿಡಿತಿದೆ, ಹಾಸಿಗೆ ಮೇಲೆ ಮಿಡಿತಿದೆ ಅಲ್ವೇ? ಆ ರೀತಿ ತಾಯಿ ನನ್ನ ಕಂದ ಎಲ್ಲಿ ಬಿದ್ದು ಹೋಗ್ತಾನೋ, ನನ್ನ ಕಂದ ಎಲ್ಲಿ ಜಾರಿ ಬಿಡ್ತಾನೋ, ಅದು ನೋಡಿ, ಇದು ಛಾಂದೋಗ್ಯದಲ್ಲಿ ಮತ್ತೆ ಎಲ್ಲ ಫುಲ್ ಇದು ಬರ್ತಾ ಇರೋದು. ಹಾಗೆ ಅವನು ಪ್ರತ್ಯಾವಿತನಾಗದಂತೆ ಅದು ರಕ್ಷಿಸುತ್ತೆ. ಹಾಗಾಗಿ ಸ್ವಾಹ, ಸ್ವಧಾ, ವಷಟ್, ನಮಃ ಮತ್ತೆ ಓಂ ಇವುಗಳಲ್ಲಿ ಈ 5ಕ್ಕೂ ಕೂಡ ಒಂದೇ ಸಮಾನವಾದ ಒಂದು ಭಾವ ಇದೆ. ಈ 5 ಕೂಡ ದೇವತಾ ಆಹ್ವಾನ ಲಾಂಛನವಾದದ್ದು, ದೇವತೆಯನ್ನ ಕರೆಯುವಂಥದ್ದು. ಅದರಲ್ಲಿ ಈಗ ಸ್ವಧಾ, ಅದರಿಂದ ಸುಷ್ಟು ಅಧೀಯತೆ ಅನಯ, ಚೆನ್ನಾಗಿ ಯಾರು ತನ್ನ ಎಲ್ಲ ಮಕ್ಕಳನ್ನ ಪಾಲಿಸ್ತಾಳೋ, ಪೋಷಿಸ್ತಾಳೋ ಅವಳನ್ನ ಸ್ವಧಾ ಎಂಬುದಾಗಿ ಕರೀತಾರೆ. ಮತ್ತೆ ಸ್ವಕೀಯಾನ್ ದಧಾತಿ ಪಾಲಯತಿ ಪೋಷಯತಿ. ಇನ್ನು ಎಲ್ಲ ಪಿತೃಗಳು ಕೂಡ ವಿಷ್ಣು ರೂಪಿಗಳು, ಪಿತೃಗಳನ್ನ ವಿಷ್ಣು ರೂಪಿಗಳು ಎಂಬುದಾಗಿ ಕರೀತಾರೆ. ಯಾಕೆ? ಇದನ್ನ ನಾವೀಗಾಗಲೇ ನೋಡ್ಕೊಂಡಿದ್ದೇವೆ. ಪಿತೃಗಳ ಕೃಪೆಯಿಂದ ನಮ್ಮ ಮನೆಯಲ್ಲಿ ಒಂದು ಚೆನ್ನಾದ ಸಂತಾನ ಆಗಬೇಕಾದ್ರೆ ಅದು ಪಿತೃಗಳ ಕೃಪೆ. ಚೆನ್ನಾದ ಅಂದ್ರೆ ರೋಗರಹಿತವಾದ ದೃಢಕಾಯ ಇರುವ ಒಂದು ಕಂದ ಹುಟ್ಟಬೇಕಾದ್ರೆ, ಮತ್ತೆ ಎಲ್ಲ ಇಂದ್ರಿಯಗಳು ಅದರದೇ ಜಾಗದಲ್ಲಿದ್ದು
ಅದರ ಕೆಲಸ ಮಾಡಬೇಕು. ಕಣ್ಣು ಚೆನ್ನಾಗಿದೆ, ಸುಂದರವಾಗಿದೆ, ನೋಡೋ ಶಕ್ತಿ ಇಲ್ಲ, ಹಾಗೆ ಜನ್ಮಾಂಧ ಆ ಥರ ಅಲ್ಲ. ಅಂದ್ರೆ ವಿಕಲಾಂಗ ಅಥವಾ ಬುದ್ಧಿಮಾಂದ್ಯ ಇತ್ಯಾದಿ ಯಾವುದೂ ಆಗದಂತೆ ಇರಬೇಕು ಅಂದ್ರೆ ಅದಕ್ಕೆಲ್ಲ ಪಿತೃಕೃಪೆ ಬೇಕು. ಮತ್ತೆ ಮನೆಯಲ್ಲಿ ಐಶ್ವರ್ಯ ಸಮೃದ್ಧವಾಗಿರಬೇಕು, ಪಿತೃಕೃಪೆ ಬೇಕು. ಜ್ಞಾನ ಚೆನ್ನಾಗಿರ್ಬೇಕು, ಪಿತೃಕೃಪೆ ಬೇಕು. ಆದ್ದರಿಂದ ಇವೆಲ್ಲ ಇದ್ರೆ ತಾನೇ ಸಂಸಾರ ಚೆನ್ನಾಗಿ. ಇದು ಯಾವುದಿಲ್ಲ ಅಂದ್ರೆ ಸಂಸಾರ ಚೆನ್ನಾಗಿರುತ್ತೆ. ಆದ್ದರಿಂದ ಶರೀರ ದೃಢಕಾಯವಾಗಿರ್ಬೇಕು, ಆರೋಗ್ಯದಿಂದಿರಬೇಕು, ಐಶ್ವರ್ಯ ಸಮೃದ್ಧಿ ಇರಬೇಕು. ಐಶ್ವರ್ಯ ಸಮೃದ್ಧಿ ಇದ್ದುದನ್ನು ಅನುಭವಿಸುವಂತ ಶರೀರ ಭೋಗ ಇರಬೇಕು ಅಲ್ವೇ? ಈ ಎಲ್ಲ ಇದ್ದಕ್ಕೆ ಅದನ್ನು ವಿನಿಯೋಗ ಮಾಡುವ ಜ್ಞಾನ ಇರಬೇಕು. ಯಾವ ರೀತಿ ಭಗವದರ್ಪಿತವಾದ ಭಾವದಿಂದ ಅದನ್ನು ವಿನಿಯೋಗ ಮಾಡುವ ಭಾವ ಇರಬೇಕು. ಅದೆಲ್ಲ ಯಾರಿಂದ ಬರುತ್ತೆ? ಪಿತೃಗಳಿಂದ ಬರುತ್ತೆ. ನಾವು ಪ್ರಧಾನವಾಗಿ 7 ಗುಂಪು ಅಂತ ಕವ್ಯವಾಹ, ಯಮ, ಸೋಮ ಇದನ್ನ ಹೇಳಿದ್ವಲ್ಲ, ಅದರಲ್ಲಿ ಮತ್ತೆ ಪ್ರಧಾನವಾಗಿ ವಸು, ರುದ್ರ, ಆದಿತ್ಯ ಎಂಬ 3 ಗುಂಪನ್ನ ಇಟ್ಕೊಂಡ್ರೆ, ವಸು ಎಂಬುದು ಐಶ್ವರ್ಯವನ್ನ, ರುದ್ರ ಎಂಬುದು ಜ್ಞಾನವನ್ನ, ರುದ್ರ ಎಂಬುದು ಇದನ್ನ ಮುಕ್ತಿ ಇತ್ಯಾದಿ ಅಂದ್ರೆ ಭೌತಿಕವಾದ ಪ್ರಾಪಂಚಿಕವಾದ ಬದುಕನ್ನ, ಹಾಗೆ ಆದಿತ್ಯ ಎಂಬುದು ಜ್ಞಾನವನ್ನ, ಬೆಳಕನ್ನ, ಪ್ರವೃತ್ತಿಯನ್ನ, ಲೋಕದಲ್ಲಿರುವ ಎಲ್ಲ ಅಂದ್ರೆ ಬೆಳವಣಿಗೆಗಳನ್ನ, ಸಾರ್ವಕಾಲಿಕವಾದ ರೀತಿ ಆದ ಎಲ್ಲ ರೀತಿಯ ಬೆಳವಣಿಗೆಯನ್ನ ಕರುಣಿಸುವಂಥದ್ದಾಗಿರುತ್ತೆ. ಹಾಗಾಗಿ ಈ 3 ವಸುರುದ್ರ ಆದಿತ್ಯಾದಿ, ಆದ್ರಿಂದ ನಾವು ಹೇಳುವಾಗ ಈಗ ಮರಣ ಹೊಂದಿದವರನ್ನ ವಸು ಸ್ಥಾನದಲ್ಲೂ, ಇನ್ನೊಬ್ರು ಮರಣ ಬಂದ್ರೆ ಆಗ ನಾವೇನ್ ಮಾಡ್ತೇವೆ, ವಸು ಸ್ಥಾನದಲ್ಲಿರೋರ್ನ ರುದ್ರ ಸ್ಥಾನಕ್ಕೆ ಏರಿಸಿ ಇವರನ್ನ ವಸು ಸ್ಥಾನಕ್ಕೆ ಕಳಿಸ್ತೇವೆ. ಇದು ಶ್ರಾದ್ದ ಕಾರ್ಯ ನಡೆಯುವಲ್ಲಿರುವಂಥದ್ದು. ರುದ್ರ ಸ್ಥಾನದಲ್ಲಿರೋರ್ನ ಆದಿತ್ಯ ಸ್ಥಾನಕ್ಕೆ ಕಳಿಸ್ತೇವೆ. ನಾವು ಕಳಿಸೋದಲ್ಲ, ಮಂತ್ರದಲ್ಲ ಶಕ್ತಿ ಇದೆ. ಆದ್ರೆ ಅದು ಹೇಳಿದ್ನಲ್ಲ, ನಮ್ಮೊಳಗೆ ಶ್ರದ್ಧೆ ಇದ್ರೆ ಅದೆಲ್ಲ ನಮ್ಮ ಅರಿವಿಗೆ ಬರುತ್ತೆ ಅಷ್ಟೇ. ಒಟ್ಟಿನಲ್ಲಿ ಈ ರೀತಿಯಲ್ಲಿ ವಿಷ್ಣು ರೂಪದಲ್ಲಿ ಇಡೀ ಪ್ರಪಂಚವನ್ನ ರಕ್ಷಿಸ್ತಾ, ಪಾಲಿಸ್ತಾ, ಪೋಷಿಸ್ತಾ ಇರುವ ದೇವಿ ಯಾರೋ ಅವಳೇ ನಾರಾಯಣಿ, ಅವಳೇ ನಾರಾಯಣ, ಅವನೇ ವಿಷ್ಣು, ಅವನೇ ಪಿತೃದೇವತಾ ಸ್ವರೂಪ, ಅವನೇ ಸ್ವಧಾರೂಪ. ಇದಿಷ್ಟನ್ನ ಈಗ ನಾವು ತಿಳ್ಕೊಂಡಂತಾಯ್ತು. ಆದ್ರಿಂದ ಸ್ವಧಾ ಎನ್ನುವ ದೇವಿ ಇಂದ ಈಗ ಎಲ್ಲರೂ ಬ್ರಾಹ್ಮಣರು ಮತ್ತೆ ಪಿತೃಗಳು ಕೂಡ ಸಂತೃಪ್ತರಾಗಿ ಬದುಕುವುದಕ್ಕೆ ಆಯ್ತು. ಇಷ್ಟಾರ್ಥವನ್ನ ಪಡ್ಕೊಂಡು ಆನಂದದಿಂದ ಇರುವುದಕ್ಕೆ ದೇವಿ ತಾನು ಸ್ವಧಾರೂಪದಲ್ಲಿ ಕಾರಣಳಾಗಿದ್ದಾಳೆ. ಹಾಗೆ ಇರುವಂಥ ಅವಳು ಈ ಪ್ರಪಂಚವನ್ನೆಲ್ಲ ತನ್ನ ಶಕ್ತಿಯಿಂದ, ತನ್ನ ಬಲದಿಂದ, ತನ್ನ ಒಂದು ಕಾರಣದಿಂದ ರಕ್ಷಿಸ್ತಾ ಇದ್ದಾಳೆ. ಆದ್ರಿಂದ ನಾವೀಗ ನೋಡ್ಬೇಕಾದ್ದೇನು, ನಮ್ಮ ದೇಹವನ್ನ ಕಾಪಾಡ್ತಾ ಇರುವುದು ಡಾಕ್ಟರ್ ಅಲ್ಲ. ನಮ್ಮ ದೇಹವನ್ನ ಕಾಪಾಡ್ತಾ ಇರುವುದು ನಮ್ಮಮ್ಮ ನಮ್ಮಪ್ಪ ಅಲ್ಲ. ನಮ್ಮ ದೇಹವನ್ನ ಕಾಪಾಡ್ತಾ ಇರೋದು ಆಹಾರ ಅಲ್ಲ. ಯಾವುದು ನಮ್ಮನ್ನ ಕಾಪಾಡ್ತಾ ಇದೆ? ಸ್ವಧಾ ಎಂಬ ತಾಯಿ. ನಾವು ಇವಾಗ ಹೇಳಿದ್ವಲ್ಲ, ಆಹಾರದ ರೂಪದಲ್ಲಿ, ಬುದ್ಧಿ ರೂಪದಲ್ಲಿ, ಜ್ಞಾನ ರೂಪ, ಎಲ್ಲಾ ರೂಪದಲ್ಲಿದ್ದುಕೊಂಡು ಈ ಶರೀರದ ಒಳಗೆ ಜೀವ ಎಲ್ಲಿವರೆಗಿರುತ್ತೆ ಅಲ್ಲಿವರೆಗೆ ಕಾಪಿಡುವ ತಾಯಿ ಯಾರು? ಸ್ವಧಾದೇವಿ. ಅದನ್ನ ನಾವು ನಂಬಿಕೊಂಡಿದ್ರೆ ಆ ಸ್ವಧಾದೇವಿಯ ಕೃಪೆಯಿಂದ ನಾವಿದ್ದೇವೆ, ನಾವು ಚೆನ್ನಾಗಿದ್ದೇವೆ. ನಮ್ಮ ಆರೋಗ್ಯದಲ್ಲಿ ಲೋಪದೋಷಗಳು ಉಂಟಾಗಿದ್ರೆ ಅದನ್ನು ನೇರ್ಪಡಿಸುವ, ಸರಿ ಮಾಡುವ ಶಕ್ತಿ ಆ ದೇವಿಗೆ ಇದೆ. ಆ ದೇವಿಯ ಕೃಪೆಯಿಂದ ಅದು ಆಗುತ್ತೆ. ಅಷ್ಟೇ ಅಲ್ಲ, ಶರೀರವನ್ನ ಬಿಟ್ಟು ಜೀವ ಹೋಗುತ್ತಲ್ಲ, ಆಗಲೂ ಆ ಜೀವದ ಸಂರಕ್ಷಣೆ ಸ್ವಧಾದೇವಿಯದು. ಅದನ್ನೇ ಈಗ ನಾವು ಹೇಳಿದ್ದು. ಇಲ್ಲ ಸ್ವಾಹಾದೇವಿ, ಇಲ್ಲ ಸ್ವಧಾದೇವಿ. ನಾವು ಮಾಡಿದ ಪುಣ್ಯ ಫಲಗಳನ್ನ ಆಧರಿಸಿಕೊಂಡು ಸ್ವಾಹಾದೇವಿ ನಮ್ಮನ್ನ ಸೌರಯಾನದಲ್ಲಿ ಉತ್ತರಾಯಣದಲ್ಲಿ ಮೇಲ್ಮುಖಕ್ಕೆ ಕರೆದೊಯ್ಯಬಹುದು. ನಾವು ಮಾಡಿದ ಪುಣ್ಯಗಳ ಫಲ ಬಲಗಳನ್ನು ಆಶ್ರಯಿಸಿಕೊಂಡು ಸ್ವಧಾದೇವಿ ನಮ್ಮನ್ನ ಚಾಂದ್ರಯಾನವನ್ನ ಆಶ್ರಯಿಸಿಕೊಂಡು ದಕ್ಷಿಣಾಯನವನ್ನ ಆಶ್ರಯಿಸಿಕೊಂಡು ಹೋಗ್ಬೋದು. ಬದುಕಿದ್ದಾಗಲೂ ಕಾಪಾಡ್ತಿರೋಳು ಯಾರು? ಅಮ್ಮ. ಹೋದ ಮೇಲೂ ಕಾಪಾಡುವವಳು ಯಾರು? ಅಮ್ಮ. ಅವಳ ಸ್ವರೂಪ ಏನು? ಸ್ವಧಾ. ಆದ್ದರಿಂದ ತಾಯಿ ಸ್ವಾಹ ಮತ್ತು ಸ್ವಧಾ ರೂಪದಿಂದ ನಮ್ಮನ್ನ ಕಾಪಿಡ್ತಾ ಇದ್ದಾಳೆ.
ನಮ್ಮ ಶರೀರದ ಒಳಗೆ ಸಪ್ತ ಧಾತುಗಳ ರೂಪದಲ್ಲಿ, ಆದ್ರಿಂದ ವಿಶುದ್ಧಿ ಚಕ್ರದಿಂದ ಹೇಳಿಕೊಂಡು ಬಂದಿದ್ದೀವಿ ನೋಡಿ. ತ್ವಕ್ ಅಲ್ವಾ, ತ್ವಕ್ ಮಾಂಸ, ಮೇದ, ಮಜ್ಜ, ಅಸ್ಥಿ, ಈ ರೂಪ ರಕ್ತ, ಈ ಸಪ್ತ ಧಾತುಗಳ ರೂಪದಲ್ಲಿ ಅಮ್ಮ ಶರೀರದ ಸಂರಕ್ಷಕಿಯಾಗಿದ್ದಾಳೆ. ಹುಟ್ಟುವ ಕಂದನ ಮೊದಲ ತಿಂಗಳಿನಿಂದ ಹೇಳಿಕೊಂಡು ಬಂದಿದ್ದೇವೆ, 7ನೇ ತಿಂಗಳು. ಆದ್ರಿಂದ ಹುಟ್ಟುವ ಕಂದನಲ್ಲಿ ಈ ಧರ್ಮಗಳನ್ನು ತುಂಬುವವಳು, ಹುಟ್ಟಿದ ಹೊರಗೆ ಬಂದ ನಂತರ ಪಾಲಿಸುವವಳು, ಅದು ಶರೀರ ತ್ಯಾಗ ಮಾಡಿದ ಮೇಲೆ ಪಾಲಿಸುವವಳು. ಸ್ವಾಹ ಮತ್ತು ಸ್ವಧಾ ರೂಪದಲ್ಲಿರುವಂಥ ಆ ತಾಯಿನೇ ಆಗಿದ್ದಾಳೆ ಅನ್ನುವುದನ್ನ ನಾವು ಪರಿಭಾವಿಸಿಕೊಳ್ತಾ, ಅವಳ ಒಂದು ಸ್ವರೂಪದಲ್ಲಿ ಆ ಸ್ವಧಾ ಎಂಬ ದೇವಿಯ ಸ್ವರೂಪವನ್ನು ಮನಸ್ಸಿಗೆ ತಂದುಕೊಳ್ತಾ, ಅವಳು ಈಗ ಸ್ವಾಹ ಎನ್ನುವ ವನ್ಹಿ ರೂಪದಲ್ಲಿರುವಂಥ ಶಿವಲಿಂಗ, ಅದನ್ನು ನಾವು ನಿನ್ನೆ ಹೇಳಿದ್ದೇವೆ. ಶಿವಲಿಂಗ, ಶಿವನ ಜ್ಯೋತಿಸ್ವರೂಪದಲ್ಲಿ ಅವಳು ಏನಾಗಿದ್ದಾಳೆ, ವನ್ಹಿ ರೂಪದಲ್ಲಿರುವ ಶಿವನಿಗೆ ಅವಳೇ ಪತ್ನಿಯಾಗಿದ್ದಾಳೆ. ಆದ್ದರಿಂದಲೇ ಅವರ ಮಕ್ಕಳ ರೂಪದಲ್ಲಿ ಸ್ಕಂದ ನಮ್ಮನ್ನ ಪಾಲಿಸುವವನಾಗಿದ್ದಾನೆ. ಅದನ್ನ ನಾವು ನೋಡಿದ್ದೇವೆ. ಹೇಗೆ ಸ್ಕಂದನು ಸೇನಾಧಿಪತಿಯಾಗಿ ನಮ್ಮ ಶರೀರದ ಒಳಗೆ ದೇವಸೇನಾಧಿಪತಿಯಾಗಿ ನಮ್ಮ ಶರೀರದೊಳಗಿದ್ದುಕೊಂಡು ನಮ್ಮ ಆಸುರಿ ಶಕ್ತಿಗಳನ್ನು ನಿರ್ಮೂಲ ಮಾಡ್ತಾ ನಮ್ಮ ಉದ್ಧಾರವನ್ನು ಅವನು ಮಾಡ್ತಾ ಇದ್ದಾನೆ. ಆದ್ರಿಂದಲೇ ಸ್ವಾಹ ವನ್ಹಿ ಪ್ರಿಯ, ಸ್ವಾಹ ರೂಪದಲ್ಲಿ ಅವಳು ವನ್ಹಿಗೆ ಪ್ರಿಯಳಾಗಿದ್ದಾಳೆ. ಸ್ವಾಹ ವನ್ಯಾತ್ಮನಃ ತಸ್ಯ, ಯಾರು ತಸ್ಯ ಪಶುಪತೇ, ಪಶುಪತಿಯಾದ ಅವನಿಗೆ ಸ್ವಾಹ ರೂಪದಲ್ಲಿ ಅವಳು ಪ್ರಿಯ ಆಗಿದ್ದಾಳೆ. ಇಲ್ಲಿ ಪಶುಪತಿ, ಅದನ್ನು ಗಮನಿಸಬೇಕು. ಪಶುಗಳು ನಾವೆಲ್ಲರೂ, ಆ ಪಶುಗಳಿಗೆ ಪತಿಯಾದವನಿಗೆ ಸ್ವಾಹ ರೂಪದಲ್ಲಿ ಪ್ರಿಯಳಾಗಿದ್ದು, ಇಲ್ಲಿರುವ ಪಶುವನ್ನ, ಹಾಗೆ ಯಜ್ಞದಲ್ಲಿ ಪಶು ಇದೆ ಅಲ್ವೇ, ಯಜ್ಞಕ್ಕೆ ನಾವು ಪಶುವನ್ನ ಸ್ಥಾಪನೆ ಮಾಡ್ತೇವೆ, ಅದಕ್ಕೆ ಪತಿಯಾದವನನ್ನ, ತನ್ಮೂಲಕ ಯಜ್ಞವನ್ನ ನೋಡಿ ಸ್ವಾಹಾದೇವಿ ಯಾವ ರೀತಿಯಲ್ಲಿ ಕಾಪಿಡ್ತಾ ಇದ್ದಾಳೆ. ಹಾಗೆ ಇರುವ ಅವಳು ಷಣ್ಮುಖೋ ಭಗವಾನ್, ಈಗ ನಾವು ಹೇಳಿಕೊಂಡಿದ್ದೇನು, ಸ್ವಾಹ ವನ್ಯಾತ್ಮನಃ ತಸ್ಯ ಪಶುಪತೇ ಪ್ರಿಯ. ಅವರಿಬ್ಬರ ಮಗ ಯಾರು, ಷಣ್ಮುಖ. ಅವನು ಷಣ್ಮುಖೋ ಭಗವಾನ್ ದೇವಃ ಬುಧೈಃ ಪುತ್ರ ಉದಾಹೃತಃ, ಇವರಿಬ್ಬರ ಮಗ ಎಂಬುದಾಗಿ ಹೇಳಲ್ಪಟ್ಟಿದ್ದಾನೆ. ಅಂಥ ಇವರು ಈ ಸ್ವಾಹಾದೇವಿಗೆ ಇರುವಂಥ 16 ನಾಮಗಳನ್ನ, ಇದೆಲ್ಲ ದೇವಿ ಭಾಗವತದಲ್ಲಿದೆ. ಸ್ವಾಹಾದೇವಿಗೆ ಇರುವ 16 ನಾಮಗಳನ್ನು ಉಚ್ಚಾರ ಮಾಡ್ತಾ ಇದ್ರೆ ನಮಗೆ ಎಲ್ಲ ಒಳಿತು ಸಂಭವಿಸುತ್ತೆ, ಎಲ್ಲಾ ರೀತಿಯ ಸಂರಕ್ಷಣೆ ಉಂಟಾಗತ್ತೆ ಅನ್ನುವುದನ್ನ ಹೇಳ್ತಾ, ಸಕಲ ದೇವತಾ ಅನುಗ್ರಹಕ್ಕೆ ಈ 16 ನಾಮಗಳು ಕಾರಣವಾಗುತ್ತೆ ಅಂತ ಇದೆ. 16 ನಾಮಗಳು ವನ್ಹಿ ಪ್ರಿಯ, ವನ್ಹಿ ಜಾಯ, ಸಂತೋಷಕಾರಿಣಿ, ಕ್ರಿಯಾಶಕ್ತಿ, ಕಾಲರಾತ್ರಿ, ಮತ್ತೆ ಪರಿಪಾಕಕರಿ, ಧ್ರುವ, ಗತಿ, ದಾಹಿಕಾ, ದಹನ ಕ್ಷಮ, ಸಂಸಾರ ಸಾರ ರೂಪ, ದೇವ ಪೋಷಣ ಕಾರಿಣಿ, ದೇವ ಪೋಷಣ ಕಾರಿಣಿ, ಘೋರ ಸಂಸಾರ ರೂಪಿಣಿ ಅಥವಾ ಘೋರ ಸಂಸಾರ ತಾರಿಣಿ, ಘೋರ ಸಂಸಾರ ತಾರಿಣಿ, ದೇವ ಜೀವನ ರೂಪ. ಈ 16 ಸ್ವಾಹಾದೇವಿಯ 16 ನಾಮಗಳು. ಈ ನಾಮಗಳನ್ನು ಸ್ಮರಿಸ್ತಾ ಇದ್ರೆ, 16 ನಾಮಗಳನ್ನು ನಾವು ಸ್ಮರಿಸ್ತಾ ಇದ್ರೆ ಎಲ್ಲ ದೇವತೆಗಳ ಅನುಗ್ರಹವು ನಮಗಾಗುತ್ತೆ. ಸರ್ವ ಮನೆಯಲ್ಲಿ ಕಲ್ಯಾಣಗಳು ನಿರಂತರವಾಗಿ ನಡೀತಿರುತ್ತೆ. ಸಂತಾನ ಇಲ್ಲದ ಮನೆಗಳಲ್ಲಿ ಸಂತಾನ ಲಭಿಸುತ್ತೆ ಇತ್ಯಾದಿಯಾಗಿ ದೇವಿ ಭಾಗವತದಲ್ಲಿ ವಿಚಾರ ಬರುತ್ತೆ. ಹಾಗೆ ಸ್ವಧಾದೇವಿಗೂ ಕೂಡ ಸ್ವಧಾದೇವಿಯ ನಾಮಗಳು ಇದೆ. ಪಿತೃಪ್ರಾಣ ತುಲ್ಯ, ಸ್ವಧಾದೇವಿಯ ಹೆಸರನ್ನ ಹೇಳುವಾಗ ಪಿತೃಪ್ರಾಣ ತುಲ್ಯ, ದ್ವಿಜ ಪ್ರೀತಿಕರ, ದ್ವಿಜ ಜೀವನ ರೂಪಿಣಿ, ಶ್ರದ್ಧಾ ಅಧಿಷ್ಠಾತೃ ದೇವಿ ಅಥವಾ ಶ್ರಾದ್ದ ಅದನ್ನು ಆಗುತ್ತೆ. ಶ್ರದ್ಧಾ ಅಧಿಷ್ಠಾತೃ ದೇವಿ, ಶ್ರಾದ್ದ ಫಲ ಪ್ರದ, ಶ್ರಾದ್ದದ ಫಲವನ್ನ ಕೊಡುವವಳು, ಬ್ರಹ್ಮಮಾನಸ ಕನ್ಯಾ, ಪಿತೃ ತುಷ್ಟಿಪ್ರದ, ಪಿತೃದೇವತೆಗಳಿಗೆ ತುಷ್ಟಿಯನ್ನ ಕೊಡುವವಳು. ಈ ಸ್ವಹಾದೇವಿ ಇಬ್ರು ಕೂಡ ಗೋಲೋಕದಲ್ಲಿ ರಾಧಾರೂಪಿಣಿ. ಇದೆಲ್ಲ ದೇವಿ ಭಾಗವತದಲ್ಲೇ ಇರುವ ಮಾತು. ಇಲ್ಲಿ ಯಾವುದು
ಲಲಿತಾ ಉಪಾಖ್ಯಾನಕ್ಕೆ ಸಂಬಂಧಪಟ್ಟ ಮಾತಲ್ಲ. ಲಲಿತಾ ಉಪಾಖ್ಯಾನವು ಬ್ರಹ್ಮಾಂಡ ಪುರಾಣದಲ್ಲಿ ಬರುವಂಥದ್ದು. ಲಲಿತಾ ಉಪಾಖ್ಯಾನಕ್ಕೆ ಲಲಿತಾ ಉಪಾಖ್ಯಾನನೇ ಬೇರೆ, ಲಲಿತಾ ಸಹಸ್ರನಾಮನೇ ಬೇರೆ. ಲಲಿತಾ ಉಪಾಖ್ಯಾನದಲ್ಲಿ ಲಲಿತಾ ಸಹಸ್ರನಾಮದ ವಿಚಾರಗಳೇನಿದೆ ಅದಕ್ಕೆ ಸಂಬಂಧಪಟ್ಟ ಕಥೆಗಳು ಬರುತ್ತೆ, ವಿಚಾರಗಳು ಬರುತ್ತೆ. ತಾಯಿ ಯಾವ ಯಾವ ರೂಪ ತಳೆದ್ಲು ಅನ್ನುವುದು ಲಲಿತಾ ಉಪಾಖ್ಯಾನದಲ್ಲಿ ಬರುತ್ತೆ. ಭಂಡವಧೆಯನ್ನ ಮಾಡುವಾಗ ಹೇಗೆ ನಡೆದ್ಲು ಅನ್ನೋದು. ಇಲ್ಲಿ ಲಲಿತಾ ಸಹಸ್ರನಾಮ ಬ್ರಹ್ಮಾಂಡ ಪುರಾಣದ್ದೇ ಒಂದು ಭಾಗ. ಈಗ ಅದು ಹಯಗ್ರೀವ ಅಗಸ್ತ್ಯರಿಗೆ ಉಪದೇಶ ಮಾಡ್ತಾ ಇರುವಂಥದ್ದು. ಇದು ನಾ ಹೇಳ್ತಾ ಇರುವಂಥದ್ದು ದೇವಿ ಭಾಗವತದಲ್ಲಿ ಬರುವಂಥ ಭಾಗ. ದೇವಿನೇ ರಾಧಾರೂಪಿಣಿಯೂ ಕೂಡ ಆಗಿ ಗೋಲೋಕದಲ್ಲಿ ಇರ್ತಾಳೆ. ಆ ರಾಧಾರೂಪಿಣಿಯಾಗಿ ಗೋಲೋಕದಲ್ಲಿರುವ ದೇವಿಗೆ ಸ್ವಾಹ ಮತ್ತು ಸ್ವಧಾ ಸಖಿಯರು. ಆ ರೂಪದಲ್ಲಿ ಈಗ ಈ ದೇವಿಯ ಅಂಶ ರೂಪ ಅಂತ ನಾವು ನಿನ್ನೆ ಹೇಳ್ಕೊಂಡ್ವಲ್ಲ, ಆ ರೀತಿಯಲ್ಲಿ ಸ್ವಾಹ ಮತ್ತು ಸ್ವಧಾ ರೂಪಿಣಿಯಾಗಿ ದೇವಿ ಎಲ್ಲರಿಗೆ ಅನ್ನವಾಗಿದ್ದಾಳೆ, ಎಲ್ಲರನ್ನ ಪರಿಪಾಲಿಸ್ತಾ ಇದ್ದಾಳೆ, ಪೋಷಿಸ್ತಾ ಇದ್ದಾಳೆ ಅನ್ನುವುದನ್ನ ಅರ್ಥ ಮಾಡಿಕೊಂಡು ಮುಂದಿನ ನಾಮ ಏನು? ಮತಿಹಿ. ಮತಿ ಅಂದ್ರೆ ಬುದ್ಧಿ ಅಂತ. ಇಲ್ಲಿ ಹಿಂದೆನೆ ಮತಿ ಅಂತ ಬಂದ್ಬಿಟ್ಟಿರೋದ್ರಿಂದ ಎಲ್ಲರೂ ಏನ್ ಹೇಳ್ತಾರೆ, ಅಮತಿ ಅಂತ ಮಾಡಬೇಕು. ಹೇಗೆ ರಕ್ತವರ್ಣ ಅನ್ನೋದು 2 ಸಲ ಬಂತು ಅನ್ನಕ್ಕೆ ಅರಕ್ತವರ್ಣ ಅಥವಾ ಆರಕ್ತವರ್ಣ ಅಂತ ಮಾಡಬೇಕು ಅಂದ್ರು, ಹಾಗೆ ಮತಿ ಅನ್ನುವುದನ್ನ ಅಮತಿ ಎನ್ನುವುದಾಗಿ ಮಾಡಬೇಕು ಅಂತ ಹೇಳ್ತಾರೆ. ಅಮತಿ ಎನ್ನುವುದಾಗಿ ಮಾಡಿದ್ರೂ ತಪ್ಪಲ್ಲ. ಅದನ್ನ ನಾವು ಯಾವ ಭಾಸ್ಕರರಾಯ ಮಖಿಯನ್ನ ಆಧಾರವಾಗಿ ತಗೊಳ್ಳೋದಾದ್ರೆ ಭಾಸ್ಕರರಾಯ ಮಖಿ ಅಮತಿ ಅಂತ ಹೇಳ್ತಾರೆ. ಆಗ ಅದನ್ನ ಅವ್ಯವಸಾಯಾತ್ಮಿಕ ಬುದ್ಧಿ. ನೋಡಿ, ಗೀತೆ ಎಲ್ಲೂ ನಮ್ಮನ್ನ ಬಿಟ್ಟು ಹೋಗಲ್ಲ, ಜೊತೆಯಲ್ಲೇ ಇದೆ. ಅಲ್ಲೇನು ಹೇಳ್ತಾನೆ ಕೃಷ್ಣ? ವ್ಯವಸಾಯಾತ್ಮಿಕ ಬುದ್ಧಿ ರೇಕೈವ ಕುರು ನಂದನ. ಅದರಿಂದ ಏಕೈವೇಹ ಕುರು ನಂದನ. ವ್ಯವಸಾಯಾತ್ಮಿಕ ಬುದ್ಧಿಯನ್ನ ಮಾಡಪ್ಪ. ವ್ಯವಸಾಯಾತ್ಮಿಕ ಬುದ್ಧಿ ಅಂದ್ರೇನು, ಅವ್ಯವಸಾಯಾತ್ಮಿಕ ಬುದ್ಧಿ ಅಂದ್ರೆ ಏನು ಅಂತ ಕೇಳಿದ್ರೆ, ವ್ಯವಸಾಯ ಅಂದ್ರೆ ಏನು ಹೇಳಿ? ರೈತ ನೇಗಿಲು ತಗೊಂಡು ಹೋಗಿ ಭೂಮಿಯನ್ನ ಉಳುತ್ತಾನೆ. ಬರೀ ಉತ್ತು ಬಿಡ್ತಾನ? ಉತ್ತ ನಂತರದಲ್ಲಿ ಆ ಉಳುಮೆಯಾದ ಭೂಮಿಯಲ್ಲಿರುವ ಲೋಪದೋಷಗಳು ಅಂದ್ರೆ ಕಲ್ಲು, ಮಣ್ಣು, ಕಳೆಗಳಿಗೆ ಸಂಬಂಧಪಟ್ಟ ಬೀಜಗಳು, ಕಳೆಗಳು ಏನಿದೆ ಅದನ್ನೆಲ್ಲ ಶುದ್ಧ ಮಾಡ್ತಾನೆ. ಆಮೇಲೆ ಏನ್ ಮಾಡ್ತಾನೆ? ಗೊಬ್ಬರ ಇತ್ಯಾದಿಗಳನ್ನ ಬೆರೆಸಿ ಮಣ್ಣನ್ನ ಹದ ಮಾಡ್ತಾನೆ. ನೀರು ಹಾಕಿ ಮಣ್ಣು ಏನು ಲೂಸ್ ಆಗಿ ಇರುವಂತೆ, ಬಿಗಿಯಾಗದೇ ಇರುವಂತೆ ಮಾಡ್ತಾನೆ. ಅದೆಲ್ಲ ಆದ್ಮೇಲೆ ಮೊದಲಿಗೆ ಎಲ್ಲೋ ಒಂದು ಕಡೆ ಒಟ್ಲು ಹಾಕಿರ್ತಾನೆ. ಅಂದ್ರೆ ಒಟ್ಟಾಗಿ ಎಲ್ಲ ಬೀಜಗಳನ್ನ ಬಿತ್ತಿರ್ತಾನೆ ಒಂದು ರಾಶಿಯಾಗಿ. ಮಳೆ ಬರೋದಕ್ಕೆ ಕಾಯ್ತಾ ಇರ್ತಾನೆ. ಮಳೆ ಬಂದಾಗ ಈಗ ಹದ ಮಾಡಿದಾನಲ್ಲ, ಅಲ್ಲಿ ತಂದು ಏನ್ ಮಾಡ್ತಾನೆ? ಆ ಒಟ್ಲಿನಲ್ಲಿರುವುದನ್ನ ತಗೊಂಡು ಒಂದೊಂದೇ ಬೇರೆ ಬೇರೆ ಇಡ್ತಾನೆ. ಇದೆಲ್ಲ ಏನು? ವ್ಯವಸಾಯ. ಇದು ಮಾಡಿದ್ರಿಂದ ನಮಗಾಗೋದೇನು? ಧಾನ್ಯ, ಫಲ ಅಲ್ವೇ? ಅಂದ್ರೆ ಆಹಾರ ಸಿಕ್ಕುತ್ತೆ. ಈಗ ನಾವು ಅದೇ ರೀತಿ ವ್ಯವಸಾಯ ಏನ್ ಮಾಡ್ತಾ ಇದ್ದೇವೆ? ನಮಗೆ ಧಾನ್ಯ ದೊರಕುವುದಕ್ಕೆ ಅರ್ಥ ಆಗ್ತಾ ಇದೆ ಅಲ್ವಾ? ಹಾಗೆ ನಾವು ಪ್ರತಿದಿನದಲ್ಲಿ ಮಾಡುವ ಕೆಲಸ ಅಂದ್ರೆ ಭೌತಿಕವಾದ ವ್ಯಾವಹಾರಿಕವಾದ ಕೆಲಸ ಏನಿದೆ, ಆ ಕೆಲಸಗಳನ್ನ ಮಾಡುವುದಕ್ಕೆ ಬೇಕಾದಂತಹ ಒಂದು ಚಿಂತನೆ, ಯೋಚನೆ, ಅದನ್ನ ಅನುಷ್ಠಾನಕ್ಕೆ ತರುವ ಕ್ರಿಯೆ, ಇವೆಲ್ಲ ಏನಾಗುತ್ತೆ? ವ್ಯವಸಾಯ. ಆದ್ರಿಂದ ವ್ಯವಸಾಯಾತ್ಮಿಕ ಬುದ್ಧಿ ರೇಖೈವೇಹ. ನಮ್ಗಿದೆಲ್ಲ ಅರ್ಥ ಆಗಲ್ಲ, ಶಾಸ್ತ್ರ ಅನ್ಬೇಡಿ ಅನ್ನೋಕೆ ದೃಷ್ಟಾಂತ ಕೊಟ್ಟು ಹೇಳ್ತಿದ್ದೀನಿ. ಅಂದ್ರೆ ರೈತನ ಚರಿತೆ ನೋಡಿರ್ತೀರಿ, ಆಗ ಇದು ಅರ್ಥ ಆಗುತ್ತೆ. ಆದ್ರಿಂದ ವ್ಯವಸಾಯ ಎನ್ನುವುದು ನಮ್ಮ ದಿನನಿತ್ಯದಲ್ಲಿ ವ್ಯವಸಾಯ ಇದೆ. ಹಾಗೆ ಮಾಡಿದ್ರಿಂದ ನಮ್ಗಾದ ಲಾಭ ಏನು? ಊಟ. ಹಾಗೆ ಸುಮ್ಮನೆ ಊಟ ಸಿಕ್ಬಿಡ್ತಾ? ಅದಕ್ಕೆ ನಾನು ಉದ್ಯೋಗ ಮಾಡಬೇಕು. ಉದ್ಯೋಗ ಮಾಡಬೇಕಾದ್ರೆ ವಿದ್ಯಾವಂತ ಎಲ್ಲ ನೋಡಿ ಒಂದಕ್ಕೊಂದಕ್ಕೆ, ಇದೆಲ್ಲ ಏನು? ವ್ಯವಸಾಯ. ಆದ್ರಿಂದ ಅಂದ್ರೆ ಅರ್ಥ ಏನಾಯ್ತು? ಈಗ ಇನ್ನೂ ಸ್ವಲ್ಪ ಹಿಂದಕ್ಕೆ ಕರ್ಕೊಂಡು ಬರ್ತೀನಿ, ರೈತನ ಇದನ್ನ ಬಿಟ್ಟು. ಈಗ ಹಿಂದಕ್ಕೆ ಬಂದ್ರೆ ಪರಮಾತ್ಮ ಸೃಷ್ಟಿಯನ್ನ ಮಾಡುವ ಮೊದಲಿಗೆ ಏನಾಗಿದ್ದ? ತನ್ನ ಪಾಡಿಗೆ ತಾನಿದ್ದ. ಅವನಿಗೆ ತಾನು ತುಂಬ ಆಗಬೇಕು ಅನ್ನಿಸಿದಾಗ ಅವನೇನು ಮಾಡ್ದ? ಅವನಿಂದ ಪ್ರಕೃತಿಯನ್ನ ಹೊರಗಾಕ್ದ. ಪ್ರಕೃತಿ ಈಗ ಸುಮ್ಮನೆ ಇದ್ದಾಳೆ, ಅದು ಅವ್ಯವಸಾಯಾತ್ಮಿಕ. ಅವಳೇ ಈಗೇನು ಕೆಲಸ ಮಾಡ್ತಾ ಇಲ್ಲ, ಸುಮ್ಮನೆ ಇದ್ದಾಳೆ.
ಅದು ಯಾವ ಕ್ರಿಯೆಗೆ ಒಳಗಾಗದೆ, ಸತ್ವರಜಸ್ಸು ತಮಸ್ಸುಗಳ ಕುಣಿತಕ್ಕೆ ಒಳಗಾಗದೆ ತನ್ನಿಂದ ತಾನು ಹಾಯಾಗಿದ್ದಾಳಲ್ಲ, ಅದು ಅವ್ಯವಸಾಯಾತ್ಮಿಕ. ಈಗ ಅವಳನ್ನೇ ಪರಮಾತ್ಮ ಏನು ಮಾಡ್ದ, ಈ ಒಂದು ಸತ್ವರಜಸ್ತಮೋ ಗುಣಗಳ ಕುಣಿತಕ್ಕೆ ಪ್ರೇರಕವಾಗುವಂತೆ ಕ್ಷೋಭಣ, ಇಲ್ಲಿ ದೇವಿಯ ನಾಮದಲ್ಲೂ ಅದು ಬಂದಿದೆ, ವಿಷ್ಣು ಸಹಸ್ರನಾಮದಲ್ಲೂ ಇದೆ, ಆ ಸುಮ್ಮನೆ ಇದ್ದ ಪ್ರಕೃತಿಯಲ್ಲಿ ಕುಣಿಯುವಿಕೆಯನ್ನ ಉಂಟು ಮಾಡ್ದ. ಆಗ ಯಾವಾಗ ಸತ್ವರಜಸ್ತಮಸ್ಸುಗಳು ಕುಣಿಯೋದಕ್ಕೆ ಆರಂಭ ಆಯಿತು, ಆಗ ದೇವಿಯಲ್ಲಿ ಸತ್ವ ಪ್ರಧಾನವಾಯಿತು. ಆಗ ಬಂತಲ್ಲ ಒಂದು ಶುದ್ಧ ಜ್ಞಾನ, ಅದು ಮತಿಹಿ. ಆ ಮತಿಯಿಂದ ಲಾಭ ಏನು ಅಂತ ಕೇಳಿದ್ರೆ, ಯಾವ ಸ್ವಾಹ ಸ್ವಧಾ ಮೊದಲಾದವುಗಳ ಆಹಾರದಿಂದ ಅಥವಾ ದೇವಿಯ ಸ್ವಾಹ ಸ್ವಧಾ ಮೊದಲಾದ ರೂಪಗಳ ಒಂದು ಸಾಧನೆ ಅನುಷ್ಠಾನದಿಂದ ನಾವು ಶರೀರದಲ್ಲಿ ಏನು ಲಾಭ ಪಡೆದುವೋ, ಅಲ್ಲಿ ಅದರಿಂದ ನಾವು ಪಡೆದ ಮತಿ ಇದೆಯಲ್ಲ, ಅದು ಸೂಕ್ಷ್ಮತರ ಸೂಕ್ಷ್ಮತಮವಾದ ಮತಿ. ಅಂದ್ರೆ ಎಲ್ಲವನ್ನ ಭೇದಿಸಿ, ಈಗ ನಾವು ಯಾವಾಗಲೂ ಈ ಮಣೆಯನ್ನ ಉದಾಹರಣೆ ಇಟ್ಕೊಂಡಿದ್ದೇವೆ. ಈ ಮಣೆಯನ್ನ ಇದನ್ನ ನೋಡಿದ ತಕ್ಷಣ ಮಣೆ ಅಂತ ಗೊತ್ತಾಗುತ್ತೆ. ಮಣೆಗೆ ಹೇಗಿದೆ, 4 ಕಾಲಿದೆ, ಇದು ಒಂದು ಆಯತಾಕಾರವಾಗಿದೆ, ಇದೆಲ್ಲ ನಮ್ಮ ಮನಸ್ಸಿಗೆ ಬರುತ್ತೆ. ಈಗ ಇದನ್ನ ಭೇದಿಸಿ ಮೊದಲು ಬರೋದು ಮಣೆ ಮಾತ್ರ ಅಲ್ವಾ. ಮಣೆಯನ್ನ ವಿಶ್ಲೇಷಣೆ ಮಾಡಕ್ಕೆ ಹೊರಟಾಗ 4 ಕಾಲು, ಆಯತಾಕಾರ ಇದೆಲ್ಲ ಬರುತ್ತೆ. ಆ ನಂತರ ಇದರ ಬಣ್ಣ ಯಾವ ಬಣ್ಣದಲ್ಲಿದೆ ಇದೆಲ್ಲ ಬಂತು. ಇನ್ನು ಒಳಕ್ಕೆ ನಾವು ಹೋದಾಗ ಇದು ಮರದ್ದು ಅಂತ ಬಂತು. ಪೂರ್ಣ ಮರನ ಮೇಲೆ ಗಾಜ, ಅಲ್ಲಿ ಮರ. ಆಗ ಮರ ಯಾವ ಮರದ್ದು, ಹೊಂಗೆ ಮರವ, ಹೊನ್ನೆ ಮರವ, ಬೇವಿನ ಮರವ, ಹಲಸಿನ ಮರವ ಬಂತು. ಆ ಮರ ಎಲ್ಲಿಂದ ತಂದ್ರಿ, ಹೀಗೆ ಒಳಗೆ ಹೋದಾಗ ಮರಕ್ಕೆ ಮೂಲ ಏನಾಗಿತ್ತು, ಬೀಜ ಆಗಿತ್ತು. ಬೀಜ ಮೂಲ ಯಾವುದು, ಪರಮಾತ್ಮ. ಅದು ಸೂಕ್ಷ್ಮತರ ಸೂಕ್ಷ್ಮತಮ. ಗೊತ್ತಾಗ್ತಾ ಇದೆ ಅಲ್ವಾ. ಈಗ ಮೊದಲಿಗೆ ಇದನ್ನ ಕಾಣುವುದು ಸುಲಭವಾಗಿ ಗೊತ್ತಾಗ್ಬಿಡ್ತು, ಅದು ಸ್ಥೂಲದಿಂದ ಒಳಕ್ಕೆ ಬಂದಾಗ ಸೂಕ್ಷ್ಮ ಪ್ರಭೇದಗಳನ್ನ ಏನ್ ನೋಡಿದ್ರಿ, ಈ ಕಾಲು ಕುಂಟಾಗಿದೆ, ಇದು ಹೀಗಿದೆ ಅಂದ್ರೆ ಇದನ್ನೆಲ್ಲ ನೋಡಿದಾಗ ನಿಮಗೆ ಗೊತ್ತಾಯ್ತು, ಅದು ಸೂಕ್ಷ್ಮ. ಅದನ್ನ ಹಾಗೇ ನೋಡ್ತಾ ಹೋದಾಗ ಬಣ್ಣ ಗೊತ್ತಾಯ್ತು, ಎಲ್ಲ ಚಚ್ಚೌಕ ಇದೆಯಾ, ಆಯತಾಕಾರ ಇದೆಯಾ, ವೃತ್ತಾಕಾರ ಇದೆಯಾ, ಇದು ಗೊತ್ತಾಗ್ತಾ ಬಂತು. ಇನ್ನೂ ಒಳಕ್ಕೆ ಬಂದಾಗ ಮರ ಅಂತ ಗೊತ್ತಾಯ್ತು, ಯಾವ ಮರ ಅಂತ ಗೊತ್ತಾಯ್ತು. ಹೀಗೆ ಸೂಕ್ಷ್ಮತಮವಾದದ್ದನ್ನ ಪ್ರತಿದಿನದಲ್ಲಿ ನಾವು ಹುಡುಕಬೇಕು. ಊಟ ಮಾಡಿಬಿಟ್ವಿ, ನಿದ್ದೆ ಮಾಡಿಬಿಟ್ವಿ ಅಲ್ಲ, ಆ ಸೂಕ್ಷ್ಮತರ ಸೂಕ್ಷ್ಮತಮವಾದದ್ದನ್ನ ಭೇದಿಸಿ ಒಳಗೆ ಸಾಗುವುದಕ್ಕೆ ಬೇಕಾದ ಬುದ್ಧಿ ಏನಿದೆ ಅದನ್ನ ಮತಿ ಅಂತ ಕರೀತಾರೆ. ಯಾವ ಮತಿ ತಾನು ನಿಜವಾಗಿ ಹೇಳೋದಾದ್ರೆ, ಮತಿ ಅಂದ್ರೆ ನಮ್ಮಲ್ಲಿ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಇದು ಸ್ಮೃತಿ ಎಂಬುದು ಹಿಂದಿನದು, ಆ ಹಳೆಯದನ್ನ ನೆನಪು ಮಾಡಿ ಕೊಡುವಂಥದ್ದು. ಮತಿಹಿ ಆಗಾಮಿ ಗೋಚರ, ಮತಿ ಎಂಬುದು ಆನಂತರ ಇರುವುದು. ಬುದ್ಧಿ ತಾತ್ಕಾಲಿಕಿ ಪ್ರೋಕ್ತ, ಬುದ್ಧಿ ಎನ್ನುವುದು ತಾತ್ಕಾಲಿಕ. ಹೀಗೆ ಶಾಸ್ತ್ರೀಯ ಪರಿಭಾಷೆ ಇದೆ. ಆದರೆ ಇಲ್ಲಿ ಮತಿ ಎಂಬುದನ್ನ ಸೂಕ್ಷ್ಮತಮವಾದ, ಅಂದ್ರೆ ಎಲ್ಲವನ್ನ ಭೇದಿಸ್ತಾ, ಈಗ ನಮ್ಮ ಶರೀರವೊಂದನ್ನ ನೋಡ್ಕೊಂಡು ಬಿಟ್ಟು ನನ್ನ ಅಂದ ಚೆನ್ನಾಗಿದೆ, ನನ್ನ ಇದು ಅಂತ ಆನಂದ ಪಡ್ತಾ ಇರದೆ, ಅದನ್ನು ಕೊಟ್ಟವರು ಯಾರು, ಅದಕ್ಕೆ ನಾನೇನ್ ಮಾಡಬೇಕು, ನಾನೇನು ಮಾಡಿದ್ದೀನಿ, ಎಷ್ಟು ಮಾಡಿದ್ದೀನಿ, ಇನ್ನು ಮಾಡಬೇಕಾದ ಏನು ಬಾಕಿ ಇದೆ, ಈ ಎಲ್ಲವನ್ನ ಅದನ್ನೇ ಈ ಶಾಸ್ತ್ರ ಹೇಳುವಾಗ ಕೃತಾಕೃತನ ಮಾಡಿದ್ದು ಮಾಡಿಲ್ಲ ಅನ್ನುವುದನ್ನ ಯಮ ಕಾಯೋದಿಲ್ಲ. ಆದ್ರಿಂದ ದಿನದಲ್ಲಿ ಮಾಡ್ಕೊಳ್ತಾ ಬಂದ್ಬಿಡ್ಬೇಕು. ದಿನದಲ್ಲಿ ಇಂಥ ಒಂದು ಪವಿತ್ರತಮವಾದ ಶರೀರ, ಎಷ್ಟೆಲ್ಲ ಶಕ್ತಿಯಿಂದ ಕೂಡಿರುವ ಶರೀರ, ಅಷ್ಟು ಶಕ್ತಿಯನ್ನ ನಾವು ಎಲ್ಲೂ ಉಪಯೋಗಿಸಿದ್ದೇವೆ. ಕಣ್ಣಿನ ಪರಮಶಕ್ತಿ ಏನು, ಕಿವಿಯ ಪರಮಶಕ್ತಿ ಏನು, ನಾಲಿಗೆಯ ಪರಮಶಕ್ತಿ ಏನು, ಯಾವುದರ ಪರಮಶಕ್ತಿ ಉಪಯೋಗಿಸ್ಲಿಲ್ಲ. ಕೇವಲ ಇಷ್ಟೇ ಅಣುಮಾತ್ರ ಶಕ್ತಿಯನ್ನ ಉಪಯೋಗಿಸ್ಕೊಂಡು ಹಾಯಾಗಿ ಜೀವನ ಕಳ್ಕೊಂಡು ಬಿಟ್ಟಿದ್ದೇವೆ. ಹಾಗಲ್ಲದೆ ಆ ಸೂಕ್ಷ್ಮತಮವಾದದ್ದನ್ನ ಪಡ್ಕೊಳ್ಳುವುದಕ್ಕೆ ಬೇಕಾದ ಮತಿ ಏನಿದೆ ಅದು ವ್ಯವಸಾಯಾತ್ಮಿಕ ಮತಿಹಿ. ಅದನ್ನ ಆ ದೇವಿ ನಮಗೆ ಕೊಡ್ತಾಳೆ. ತಾನೇ ದೇವಿ ಯಾವ ಒಂದು ಚಟುವಟಿಕೆ ಇಲ್ಲದೆ ಎಲ್ಲವನ್ನ ತನ್ನೊಳಗೆ ಉಪಸಂಹಾರ ಮಾಡಿಕೊಂಡು ಕೂತ್ಕೋತಾಳಲ್ಲ, ಆಗ ಅವಳೇ
ಅಮತಿ ಅಂದ್ರೆ ಅವ್ಯವಸಾಯಾತ್ಮಿಕ, ಎಲ್ಲವನ್ನ ಒಂದರೊಳಗೆ ಲಯ ಮಾಡ್ಕೊಳ್ತಾ. ಇದನ್ನು ಅನೇಕ ಬಾರಿ ಹೇಳಿದ್ದೇವೆ ನಾವು. ಪೃಥಿವೀಂ ಯಾತು ಮೇಘ್ರಾಣಂ ಯಾತು ಮೇ ರಸನಾಜಲಂ ರೂಪಂ ಹುತಾಶನಂ ಯಾತು ಸ್ಪರ್ಶೋ ಯಾತು ಚ ಮಾರುತಂ ಶ್ರೋತ್ರಮಾಕಾಶಮಪ್ಯೇತು. ಹೀಗೆ ಒಂದರೊಳಗೆ ಒಂದು ಲಯ ಮಾಡ್ತಾ, ಆಮೇಲೆ ಪೃಥಿವಿಯನ್ನ ಜಲದಲ್ಲಿ, ಪೃಥ್ವಿ ಜಲಗಳನ್ನು ತೇಜದಲ್ಲಿ, ಪೃಥ್ವಿ ಜಲ ತೇಜವನ್ನ ವಾಯುವಿನಲ್ಲಿ, ಪೃಥ್ವಿ ಜಲ ತೇಜ ವಾಯುವನ್ನ ಆಕಾಶದಲ್ಲಿ, ಪೃಥ್ವಿ ಜಲ ತೇಜ ವಾಯು ಆಕಾಶವನ್ನ ಸತ್ವರಜಸ್ತಮೋ ಗುಣದಲ್ಲಿ ಒಂದೊಂದು ವಿಭಾಗಕ್ಕೆ ಹೋಗುತ್ತಲ್ಲ, ಹಾಗೆ ಲಯ ಮಾಡ್ತಾ ಹೋದಾಗ ಎಲ್ಲವನ್ನ ಲೀನ ಮಾಡಿಸಿಕೊಂಡು ಉಳಿದಿದ್ದಾಳೆಲ್ಲ ಅವಳು ಅವ್ಯವಸಾಯಾತ್ಮಿಕ ಮತಿ, ಅದು ಅಮತಿ. ಇನ್ನು ಮತಿಯ ವಿಚಾರವನ್ನೇ ಇನ್ನು ಮುಂದುವರಿಸಿಕೊಳ್ತಾ ನಾಳೆ ನೋಡೋಣ. ಇವತ್ತಿಗೆ ಸಾಕಷ್ಟು ಭಾರ ಆಯ್ತು. ಪೂರ್ಣಮದ ಪೂರ್ಣಮಿದಂ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ